ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ. ಎಸ್, ನಾಷ್ಟ ಆಗೈತೆ ಅಂತ ತಿಳ್ಕೊಬಹುದು ಎಲ್ಲರೂ. ಎಸ್, ವೆರಿ ಗುಡ್ ಸರ್. ಈಗ ನಮ್ಮ ಊರ್ವ ಲೈಫ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂತ ಕಂಪನಿ 2023 ಮಾರ್ಚ್ 18ನೇ ತಾರೀಕಿಗೆ ಪ್ರಾರಂಭವಾಗಿದೆ. ಶುರುವಾತ್ನಲ್ಲಿ ನಾವು ಯಾವ ರೀತಿ ಸ್ಟಾರ್ಟ್ ಮಾಡಿದ್ದೀವಿ ಅಂದ್ರೆ, ಬರೀ ಒಂದೊಂದು ಪ್ರಾಡಕ್ಟ್ ಅನ್ನ ರೈತರಿಗೆ ಕೊಟ್ಟು ರಿಸಲ್ಟ್ ತೆಗಿಸಿ ಒಂದೂವರೆ ವರ್ಷದವರೆಗೆ ಬರೀ ಪ್ರಾಡಕ್ಟ್ ಕೊಟ್ಟು ರಿಸಲ್ಟ್ ತರಿಸಿರುವಂತ ಒಂದು ವ್ಯವಸ್ಥೆ ನಮ್ಮ ಕಂಪನಿಯಿಂದ. ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಭೋಜನಗೌಡ ಪಾಟೀಲ್ ಅವ್ರ ಬಗ್ಗೆ ಹೇಳ್ಬೇಕಂದ್ರ, ಅವ್ರದ್ದು ಪ್ರಾಪರ್ ಲೋಕಾಪುರ ಇರೋದೆಲ್ಲ ಈಗ ಹುಬ್ಳಿಗೆ ಇರ್ತಾರ. ಅವ್ರದ್ದು MSc ಅಗ್ರಿ ಮುಗಿಸಿದ ನಂತರ 14 ವರ್ಷ ರೈತರ ಜೊತೆ ಕನ್ಸಲ್ಟೆನ್ಸಿ ಎಕ್ಸ್ಪೀರಿಯನ್ಸ್ ಅಂತ ಮಾಡಿರುವಂತ ಒಂದು ಅದ್ಭುತ ಅವರ ಒಂದು ವ್ಯಕ್ತಿ ಅಂತ ಹೇಳ್ಬಹುದು. ನಮಗೆ ಇವತ್ತು ಏನೋ ಒಂದು ಫೀಲ್ಡ್ ಅಲ್ಲಿ ಹೋದಾಗ ಏನೋ ಒಂದು ಸಮಸ್ಯೆ ಆದ್ರೂ ಇಮಿಡಿಯೇಟ್ ಆಗಿ ಒಂದು ಫೋಟೋ ಹಾಕಿದ್ರೆ ಸಾಕು, ನಮಗೆ ರೆಸ್ಪಾನ್ಸ್ ಮಾಡುವಂತ ಒಂದು ವ್ಯವಸ್ಥೆ ಐತಿ. ಯಾಕಂದ್ರೆ ಈ ಒಂದು ವ್ಯವಸ್ಥೆ ಯಾವುದೇ ಬೇರೆ ಕಂಪ್ನಿ ಸಿಗಂಗಿಲ್ಲ. ಅಗ್ರಿಕಲ್ಚರ್ ಪ್ರಾಡಕ್ಟ್ ಇರುವಂತ ಬೇರೆ ಕಂಪ್ನಿ ಸಿಗಂಗಿಲ್ಲ. ಅಂತ ಒಂದು ಕಂಪ್ನಿಯಲ್ಲಿ ನಾವು ಅಂತ ಕೆಲಸ ಮಾಡಕ್ತಿದ್ದೀವಿ ಅಂದ್ರೆ ನಾವೆಲ್ಲರೂ ಗ್ರೇಟ್ ಸರ್. ಹೌದ್ರಿ? ಅದಕ್ಕೆ ಮತ್ತೊಮ್ಮೆ ನಾವು ಅವರಿಗೆ ಒಂದು ಚಪ್ಪಾಳೆ ಮುಖಾಂತರ ಧನ್ಯವಾದ. ಥ್ಯಾಂಕ್ ಯು ಸರ್. ಈಗ 1.5 ವರ್ಷ ಆದ ನಂತರ ನಮ್ಮ ಕಂಪ್ನಿ ಯಾವ ರೀತಿ ಅಂದ್ರೆ, ಶುರುವಾತ್ಮೇಲೆ ಯಾವುದೇ ರೀತಿ ನೆಟ್ವರ್ಕರ್ ನಮ್ಮ ಕಂಪ್ನಿಗೆ ಬಂದಿರಲಿಲ್ಲ. ಈಗ ಏನೈತಂದ್ರೆ ಪ್ರೊಫೆಷನಲಿ ಇರುವಂತ ನೆಟ್ವರ್ಕರ್ ನಮ್ಮ ಹತ್ರ ಇದ್ದಾರೆ. ಇಲ್ಲಿವರೆಗೆ ಏನ್ ಮಾಡಿದ್ವಿ, ಇನ್ನು ಬರುವಂತ ಬರೀ 45 ದಿವಸದಲ್ಲಿ ಇಡೀ ಕರ್ನಾಟಕದಾದ್ಯಂತ ನಮ್ಮ ಕಂಪ್ನಿ ಹೆಸರು ಮಾಡಕ್ಕ ನಾವು ವ್ಯವಸ್ಥೆ ಮಾಡ್ಕೊಂಡು ಅಂತ ಒಂದು ಅದ್ಭುತ ಕಂಪ್ನಿ ನಾವು ಅದೇ ನಮ್ಗೆ ಬಹಳ ಸಂತೋಷ ಅನಿಸ್ತೈತ್ರಿ. ಅದಕ್ಕೆ ನೀವು ಇವತ್ತು ಏನು ಹೆಜ್ಜೆ ಇಡಾಕ್ತೀರಲ್ರಿ, ಇದು ನೀವು ಮನಸ್ಪೂರ್ವಕವಾಗಿ ಹೆಜ್ಜೆ ಇಡ್ರಿ, ನೀವು 100% ಅಚೀವ್ ಆಗ್ತೀರಿ. ಆಮೇಲೆ ನೀವು ನೆಕ್ಸ್ಟ್ ಅಂದ್ರೆ ಈಗ ಬಂದಿರುವಂತ ಕಂಪ್ನಿಯಲ್ಲಿ ಒಳ್ಳೆ ಲೀಡರ್ ಅದಾರ. ನಮ್ಮ ಸುರೇಶ್ ಸರ್ 20 ವರ್ಷದ ಸುಮಾರು ನೆಟ್ವರ್ಕ್ ಕಂಪ್ನಿಯಿಂದ ಒಂದು ಅನುಭವ ಐತಿ. ನಮ್ಮ ಶರಣ ಬಸಪ್ಪ ಸರ್ ಅಂತ ವ್ಯಕ್ತಿ, ಅವರು ಸಾಕು ಕರಿಬಸವರಾಜ್ ಇರ್ಬೋದು, ಸಂಗನಗೌಡರು ಇರ್ಬೋದು, ಒಳ್ಳೆ ಲೀಡರ್ ಅಂತ ನಮ್ಮ ಕಂಪ್ನಿಗೆ ಇವತ್ತು ಒಂದು ಅವಕಾಶ ಸಿಕ್ಕೈತೆ ಅಂದ್ರೆ, ಆ ಲೀಡರ್ ನಮ್ಗೆ ಇವತ್ತು ಏನೋ ಪ್ರಾಬ್ಲಮ್ ಬರಲಿ, ನಾವೆಲ್ಲರೂ ಕುತ್ಕೊಂಡು ಒಬ್ಬರಿಗೊಬ್ಬರು ಹಂಚ್ಕೊಂಡು ಪ್ರತಿಯೊಂದು ಕೆಲಸನ ನಾವು ಕೂಡಿ ಮಾಡೋದ್ರಿಂದ ನಾವು ಅಷ್ಟು ಸಕ್ಸಸ್ ಸಿಗ್ತೀವಿ ಅಂತ ಹೇಳ್ತಾ ಒಂದು ಸಣ್ಣ ಭಾಷಣವನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಕೆಲವೇ ಕ್ಷಣ, ಇಂಪಾರ್ಟೆಂಟ್ ಕ್ಷಣವನ್ನು ನಿಮ್ಮ ಮನದಲ್ಲಿ ಹಾಕೊಂಡ್ರೆ ನಿಮ್ಮ ಭವಿಷ್ಯ ಚೇಂಜ್ ಆಗುವ ಸಂದರ್ಭ ಬರ್ತಾ ಇದೆ. ಈಗ ಶಿವಮೊಗ್ಗದ ನಟವಕಿನ ದೊರೆ ಸುರೇಶ್ ಅವರನ್ನು ಚಪ್ಪಾಳೆ ಮೂಲಕ ಬರಮಾಡಿಕೊಳ್ಳೋಣ. ಪಾಂಡವರನ್ನು ಕೇಳಿಲ್ವಾ? ಕರ್ಣ ಅವನನ್ನು ಯಾರಾದ್ರೂ ಸೋಲ್ಸಕ್ಕಾಗತ್ತಾ? ಭೀಷ್ಮನ್ನ ಸೋಲ್ಸಕ್ಕಾಗತ್ತಾ? ಆದ್ರೂ ಸೋತ್ರು. ಯಾಕೆ ಸೋತ್ರು? ಅವರು ಒಂದು ರೈಟ್ ಆರ್ಗನೈಸೇಷನ್ ಅಲ್ಲಿ ಇಲ್ಲದೆ ಇರೋದೇ ಕಾರಣ ಅವ್ರದ್ದು, ಮತ್ತೇನೂ ಅಲ್ಲ. ಅವ್ರು ನಿಜವಾಗ್ಲೂ ಅವರನ್ನು ಯಾರು ಸೋಲ್ಸಕ್ಕೂ ಆಗಲ್ಲ, ಗೆಲ್ಲಕ್ಕೂ ಆಗಲ್ಲ. ಅಷ್ಟು ಪ್ರಭಾವಶಾಲಿಗಳು. ಒಂದು ರಾಂಗ್ ಆರ್ಗನೈಸೇಷನ್ ಅಲ್ಲಿ ಇದ್ದಾಗ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಸೋಲ್ ಅವ್ರದಲ್ಲ, ಆ ಆರ್ಗನೈಸೇಷನ್ ಕಾರಣ ಆಗಿರ್ತೈತಿ. ಹಂಗಾಗಿ ನಾವು ಸೆಲೆಕ್ಷನ್ ಬಗ್ಗೆನೂ ಇಲ್ಲಿ ವಿಚಾರ ಮಾಡೋಣ. ಎಂತದನ್ನ ಸೆಲೆಕ್ಷನ್ ಮಾಡ್ಕೋಬೇಕು, ಹೇಗಿರ್ಬೇಕು ಅಂತಂದು. ಸುಮಾರು ಹಿಂದೊಂದೆಲ್ಲ ನೋಡಿದೀವಿ. ಕರ್ಣ ಯಾಕೆ ಅಷ್ಟೊಂದು ಪವರ್ಫುಲ್ಲು? ಅವನಿಗೆ ಮಂತ್ರ ಗೊತ್ತಿತ್ತು. ಮಂತ್ರ ಮರ್ತೋಗಿರೋದಕ್ಕೆ ತಾನೇ ಅವ್ನು ಸತ್ತೋಗಿರೋದು. ಮಂತ್ರ ಗೊತ್ತಿದ್ರೆ ಮಾತ್ರ ಪವರ್ಫುಲ್. ನಿಮಗೆ ಗೊತ್ತಿದೆಯಾ ಮಂತ್ರ? ಯಾರಿಗಾರ ಗೊತ್ತಿದೆಯಾ ಗೆಲ್ಲ ಮಂತ್ರ? ಇಲ್ಲಿನೂ ಮಂತ್ರ ಇದೆ. ಯಾರ ಮಂತ್ರ ಕಲ್ತಿರ್ತೀರೋ 100% ಅವರು ಗೆದ್ದಿದ್ದಾರೆ, ಗೆಲ್ತಾರೆ. ಮಂತ್ರ ಕಲಿಯ ಆಸೆ ಇದ್ರೆ ಹೇಳ್ಕೊಡ್ತೀನಿ ಮಂತ್ರನ, ಗೆಲ್ತೀರಿ ಅನ್ನಂಗಿದ್ರೆ. ಆಯ್ತಾ? ಅದು ಸಣ್ಣ ಮಂತ್ರ ಅಲ್ಲ, ಮಹಾಮಂತ್ರ. ನಾ ಬರೆದು ಬಿಡ್ತೇನೆ, ಒಂದ್ಸಲ ನೋಡ್ಕೋಬಿಡಿ, ಅಂತ ತೊಂದ್ರೆ ಇಲ್ಲ. ಇಡೀ ಜಗತ್ತಿನ ಶಕ್ತಿ ನನ್ನೊಳಗಡಗಿದೆ. ಇದನ್ನ 2 ಸಲ ಹೇಳ್ಬೇಕು. 3ನೇ ಸಲ ಫುಲ್ ಕಂಪ್ಲೀಟ್ ಮಾಡಬೇಕು. ಗೊತ್ತಾಯ್ತಾ? ಇದನ್ನ 2 ಸಲ, 3ನೇ ಸಲ ಅಷ್ಟನ್ನು ಸೇರಿ ಹೇಳ್ಬೇಕು. ಹೇಗೆ ಹೇಳ್ಬೇಕು? ಏರು ಧ್ವನಿಯಲ್ಲಿ. ಗೊತ್ತಾಯ್ತಾ? ಒಂದು ಸಲ ಓದ್ಕೊಳ್ಳಿ. ಇಡೀ ಜಗತ್ತಿನ ಶಕ್ತಿ ನನ್ನೊಳಗಡಗಿದೆ, ನಾನು ಅತ್ಯಂತ ಶಕ್ತಿಶಾಲಿ,
ನಾನು ಏನನ್ನಾದರೂ ಸಾಧಿಸಿಯೇ ತೀರುತ್ತೇನೆ. ಅದನ್ನ 2 ಸಲ ಹೇಳಿ, 3ನೇ ಸಲಕ್ಕೆ ಇದನ್ನು ಸೇರಿಸಿ ಹೇಳ್ಬೇಕು. ರೆಡಿನಾ? ಓದ್ಕೊಂಡ್ರ? ಹೇಳಕ್ ರೆಡಿನಾ? ಅದು ನಿಮ್ ಮನಸ್ಫೂರ್ತಿಯಾಗಿ ಹೇಳ್ಬೇಕು. ಯಾವ್ದಾರ ಕೆಲ್ಸಕ್ಕೆ ಹೋಗೋದಕ್ಕಿಂತ ಮುಂಚೆ ಹೇಳ್ಕೊಳ್ಳಿ. ನಿಮ್ಮನ್ನ ನೀವೇ ಮೋಟಿವೇಟ್ ಮಾಡ್ಕೊಳ್ಳಿ. ನಿಮಗೆ ಸೋಲು ಅನ್ನೋದೇ ಇರಲ್ಲ. ನೀವು ಇದ್ರೊಳಗೆ ಮುಳುಗಿದ್ರಿ ಅಂದ್ರೆ 100% ಎಲ್ಲರ ಹತ್ರನೂ ಆ ಶಕ್ತಿ ಇದೆ. ಸರಿ, ಒಂದ್ಸಲ ಟ್ರೈ ಮಾಡೋಣ. ಟ್ರೈ ಮಾಡೋಣ. ಹಾಗಿದ್ರೆ ಹೇಳಿ, ಇಡೀ ಜಗತ್ತಿನ ಶಕ್ತಿ ನನ್ನೊಳಗಡಗಿದೆ. ನಾನು ಅತ್ಯಂತ ಶಕ್ತಿಶಾಲಿ. ನಾನು ಏನನ್ನಾದರೂ ಸಾಧಿಸೇ ಸಾಧಿಸುತ್ತೇನೆ. ಇಡೀ ಜಗತ್ತಿನ ಶಕ್ತಿ ನನ್ನೊಳಗಡಗಿದೆ. ನಾನು ಅತ್ಯಂತ ಶಕ್ತಿಶಾಲಿ. ನಾನು ಏನನ್ನಾದರೂ ಸಾಧಿಸೇ ಸಾಧಿಸುತ್ತೇನೆ. ಇಡೀ ಜಗತ್ತಿನ ಶಕ್ತಿ ನನ್ನೊಳಗಡಗಿದೆ. ನಾನು ಅತ್ಯಂತ ಶಕ್ತಿಶಾಲಿ. ನಾನು ಏನನ್ನಾದರೂ ಸಾಧಿಸೇ ಸಾಧಿಸುತ್ತೇನೆ. ನಾನು ಏನನ್ನಾದರೂ ಸಾಧಿಸೇ ತೀರುತ್ತೇನೆ. ಸಾಧಿಸಿಯೇ ತೀರುತ್ತೇನೆ. ಗೊತ್ತಾಯ್ತಾ? ಆದ್ರೆ ಈ ತರ ಅಲ್ಲ. ಮೊದಲಿಂದಕ್ಕೆ 2ನೇ ಸಲ ವಾಯ್ಸ್ ಡಬಲ್ ಇರ್ಬೇಕು, 3ನೇದು ಇನ್ನೂ ಡಬಲ್ ಇರಬೇಕು. ಸ್ಲೋ ಆಗಿ ಹೇಳ್ಬೇಕಾಗುತ್ತೆ. ಬೇಕಾದ್ರೆ ಫೋಟೋ ಹೊಡ್ಕೊಂಡು ಇಟ್ಕೊಳ್ಳಿ. ನೀವು ಟ್ರೈ ಮಾಡಿ. ಹೋಗೋದಕ್ಕಿಂತ ಮುಂಚೆ ಕೂತು ಒಂದ್ಸಲ ಯೋಗ ಏನಾದ್ರೂ ಮಾಡ್ತೀರಲ್ಲ, ಆ ಟೈಮಲ್ಲಿ ನಿಮಗೆ ನೀವೇ ಹೇಳ್ಕೊಳ್ಳಿ. ಇದಕ್ಕಿಂತ ಮೋಟಿವೇಶನ್ ಇನ್ಯಾವುದೂ ಇಲ್ಲ. ಮಂತ್ರ ಗೊತ್ತಿದ್ದವನಿಗೆ ಸೋಲೆ ಇಲ್ಲ. ಹಾಗಾಗಿ ಕರುಣ ಆಗಿರ್ಬೋದು, ಹಿಂದೂನವರೆಲ್ಲ ಏನು ಅಂದ್ರೆ ಮಂತ್ರ ಗೊತ್ತಿತ್ತವರಿಗೆ, ಅದಕ್ಕೆ ಗೆಲ್ಲರು. ಸೊ ಈ ಮಂತ್ರನ ನೀವು ಕಲ್ತು ಅದನ್ನ ಸ್ಟಾರ್ಟ್ ಮಾಡಿ. ಅದ್ರ ಎಫೆಕ್ಟ್ ನೋಡಿ. 100% ನೀವು ಸುಮ್ಮನೆ ಓದಿದಂಗೆ ಓದೋದಲ್ಲ, ನಿಮ್ಮ ಮನಸ್ಫೂರ್ತಿಯಾಗಿ ತಗೊಂಡು ಅದನ್ನ ನೋಡಿ. ನಿಮಗೆ ನೀವು 100% ಎಷ್ಟು ಮೋಟಿವೇಟ್ ಆಗ್ತೀರಿ ಅಂತ. ಯಾಕಾಗಲ್ಲ ನನ್ನ ಹತ್ರ? ಬೇರೆಯವರೆಲ್ಲ ಮಾಡ್ತಿದಾರೆ, ನನ್ನ ಹತ್ರ ಯಾಕಾಗಲ್ಲ? ನಮಗೂ 2 ಕೈ 2 ಕಾಲು ಒಂದೇ ತಲೆ. ಅವ್ರೇನ್ ಕೆಲಸ ಮಾಡ್ತಾರ ಅಷ್ಟೇ ಮಾಡ್ತಾ ಇರ್ತೀವಿ. ನಮಗಿರೋದು 24 hours ಟೈಮೇ. ಬೇರೆಯವ್ರಿಗೇನು ಹೆಚ್ಚೈತಾ? ಆಕ್ಚುಲಿ ಇಲ್ಲೇನು ಅಂತಂದ್ರೆ, ಇದು ಆದಾಗ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ನಮ್ದ ಈ ಫಿಕ್ಸ್ಡ್ ಮೈಂಡ್ ಸೆಟ್ ಇಂದ ಗ್ರೋತ್ ಮೈಂಡ್ ಸೆಟ್ ಕಡೆಗೆ ಟರ್ನ್ ಆಗ್ತಾ ಹೋಗುತ್ತೆ. ಎಲ್ಲಿ ತಕ ಗ್ರೋತ್ ಮೈಂಡ್ ಸೆಟ್ ಬರಲ್ವೋ ಅಲ್ಲಿ ತಕ ಫಿಕ್ಸ್ ಮೈಂಡ್ ಸೆಟ್ ಹೆಂಗಂದ್ರೆ ನಾವು ಇದನ್ನ ಮಾಡ್ಕೊಳ್ತಾ ಇರ್ತೀವಿ. ನಮ್ದು ಇರೋದ್ರಲ್ಲೇ ಎಸ್ಟಾಬ್ಲಿಷ್ ಆಗಕ್ ನೋಡ್ತೇವೆ, ಬಿಟ್ರೆ ಬೇರೆದನ್ನ ಮಾಡಕ್ ಹೋಗೋದಿಲ್ಲ. ನಾ ಟೆಕ್ನಾಲಜಿ ಬಗ್ಗೆ ಮಾತಾಡ್ತೀನಿ. ಮಣ್ಣು, ಒಂದು ಒಳ್ಳೆ ಮಣ್ಣು ಹೇಗಿರ್ಬೇಕು ಅಂತಂದ್ರೆ, ಮಣ್ಣಲ್ಲಿ ಏನಿರುತ್ತೆ ಹೇಳಿ? ಏನೋ ಒಂದಿರುತ್ತೆ. 1 ಎಕರೆ ಜಮೀನೇ ತಗೊಳ್ಳಿ, ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದಿರ್ತತಿ. ಹೆಚ್ಚಿಗೆ ಇರೋಂಥದ್ದು ಏನಂತಂದ್ರೆ ಆರ್ಗ್ಯಾನಿಕ್ ಮ್ಯಾಟ್ರು. ಆರ್ಗ್ಯಾನಿಕ್ ಮ್ಯಾಟ್ರ್ ಅಂದ್ರೆ ಯಾವುದು? ಸೊಪ್ಪು, ಸಾದೆ ಅಥವಾ ತಿಪ್ಪಿ ಗೊಬ್ಬರ ಇರ್ಬೋದು, ಕೋಳಿ ಗೊಬ್ಬರ ಏನೇನೆಲ್ಲ ತಂದು ಹಾಕ್ತಿರಲ್ಲ, ಅದೆಲ್ಲನೂ ಆರ್ಗ್ಯಾನಿಕ್ ಮ್ಯಾಟ್ರ್ ಅಂತೀವಿ. ಎಷ್ಟು ಪ್ರಮಾಣದಲ್ಲಿ ಇರ್ತತಿ ಇದು? ಟನ್ ಗಟ್ಲೆ ಬೇಕಾಗುತ್ತೆ. ಇರಬೇಕು. ಇರ್ಲಿಲ್ಲ ಅಂದ್ರೆ ಅಷ್ಟೊಂದು ಚೆನ್ನಾಗಿಲ್ಲ ಅಂತ. ನಿನ್ನು ಚಿಕ್ಕದು ಅಂತ ಬಂದಾಗ ಮೇನ್ ನ್ಯೂಟ್ರಿಯೆಂಟ್ NPK ಇದು ಎಷ್ಟಿರ್ಬೇಕು? ಕ್ವಿಂಟಲ್ ಲೆಕ್ಕಕ್ಕೆ ಇರ್ಬೇಕಾಗತ್ತೆ. ಕೆಲವ್ರು ಹೇಳ್ತಾರೆ, ಎಲ್ಲಿ ನಾನು ಗೊಬ್ಬರನೇ ಹಾಕಲ್ಲ, ಕ್ವಿಂಟಲ್ ಲೆಕ್ಕಕ್ಕೆ ನೀವು ಹೇಳ್ತೀರಿ. ನಾವು ಹಾಕ್ಲಿಲ್ಲ ಅಂದ್ರೂ ಭೂಮಿಯಲ್ಲಿ ಅದು ಇದ್ದೇ ಇರ್ತದೆ. ಈ ಮರ ಇಷ್ಟು ದೊಡ್ಡಾಗಿದೆ, NPK ಎಲ್ಲಿ ಆಗಿದೆಯಾ? ಸೊ ಭೂಮಿಯಲ್ಲಿ ಇದ್ದಿರ್ತೈತೆ, ಆ ಒಳ್ಳೆ ಮಣ್ಣಲ್ಲಿ ಇದ್ದಿರ್ತೈತೆ. ಹಂಗಾಗಿ ನಮ್ಮ ಬೆಳೆ ಚೆನ್ನಾಗಿ ಬರ್ಬೇಕು. ಚಲೋ ಮಣ್ಣಿತ್ತು ಅಂದ್ರೆ ಬೆಳೆ ಚೆನ್ನಾಗಿರ್ತೈತಿ. ಕೆಟ್ಟ ಮಣ್ಣಿದ್ರೆ ಬೆಳೆನೂ ಕೆಟ್ಟದಾಗೆ ಇರ್ತೈತಿ, ಕಡಿಮೆ ಇರ್ತೈತಿ. ಸೊ ಇನ್ನು ಮುಂದೆ ಹೋದ್ರೆ ಏನು ಸೆಕೆಂಡರಿ ನ್ಯೂಟ್ರಿಯೆಂಟ್ ಎಷ್ಟು ಇರ್ತೈತಿ? ಕೆಜಿ ಲೆಕ್ಕಕ್ಕೆ ಬೇಕಾಗತ್ತೆ. ಇನ್ನು ಮುಂದೆ ಹೋದ್ರೆ ಏನದು? ಮೈಕ್ರೋ ನ್ಯೂಟ್ರಿಯೆಂಟ್ ಎಷ್ಟು? ಗ್ರಾಮ್ ಲೆಕ್ಕದಲ್ಲಿ. ಇನ್ನು ಮುಂದೆ ಹೋದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮಿಲಿಗ್ರಾಮ್. ಇನ್ನು ಮುಂದೆ ಹೋದ್ರೆ PPM ಅಂದ್ರೆ ಏನು? ಮೈಕ್ರೋಬ್ಸ್ಗಳು ಬರ್ತಾವ ಇಲ್ಲಿ, ಜೀವಾಣುಗಳು. ಅವನ್ನೆಲ್ಲ ಏನು ಅಂತಂದ್ರೆ PPM, ಪಾಯಿಂಟ್ಸ್ ಪರ್ ಮಿಲಿ. ಮಿಲಿ ಅಂದ್ರೆ ನಾವು ಕೌಂಟ್ ಮಾಡಕ್ ಆಗಲ್ವಲ್ಲ, ಅದಕ್ಕೊಂದು ಪಾಯಿಂಟ್ ಅಂತ ಹೇಳ್ತೇವೆ, ಸಣ್ಣ ಪಾಯಿಂಟ್ ಅಂತಂದು. ಸೊ ಇದನ್ನ ಅಷ್ಟು ನೋಡಿ. ಇಲ್ಲೇನ ಮಾಡ್ತಾನೆ, ಒಂದು ಕಬ್ಬಿನ ಗದ್ದೆನೆ ತಗೊಳ್ಳಿ, ಒಂದು 4 ಟ್ಯಾಕ್ಟ್ರಿ ಗೊಬ್ಬರ ಹಾಕ್ತಾರೆ. ಎಷ್ಟು? ಒಂದು 4 ಟ್ಯಾಕ್ಟ್ರಿ ಗೊಬ್ಬರ ಹಾಕ್ತಾರೆ. 4 ಟ್ಯಾಕ್ಟ್ರಿಲಿ ಒಂದು ಟ್ಯಾಕ್ಟ್ರಿ ಕಡಿಮೆ ಮಾಡಿಬಿಡಿ, 3 ಟ್ಯಾಕ್ಟ್ರಿ ಹಾಕಿ. ಈ ಕ್ರಾಪ್ ಹೆಲ್ತ್ ಏನಾರ ಹಾಳಾಗುತ್ತಾ? ನಿಮ್ದು ಶುಗರ್ ಕೇನು ಒಂದು ಟ್ಯಾಕ್ಟ್ರಿ ಗೊಬ್ಬರ ಕಡಿಮೆ ಮಾಡಿದ್ರೆ? ಸೊ ಇದರ ಹೆಲ್ತ್ ಹಾಳಾಗಲ್ಲ.
ಏನಾಗುತ್ತೆ, ಇಳುವರಿ ಸ್ವಲ್ಪ ಕಡಿಮೆ ಆಗ್ಬೋದು ಬಿಟ್ರೆ ಅದು ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತಾ? ಆಗಲ್ಲ. ಅಂದ್ರೆ ದೊಡ್ಡದಲ್ಲಿ ನಾವ್ ಏನಾದ್ರು ಸ್ವಲ್ಪ ವೇರಿಯೇಷನ್ ಆದ್ರೂ ಹೆಲ್ತ್ ಮೇಲೆ ಏನೂ ಆಗಲ್ಲ ಅನ್ನೋದಾಯ್ತು. ನೆಕ್ಸ್ಟ್ ಬನ್ನಿ NPK. ಒಂದ್ 4 ಚೀಲ ಗೊಬ್ಬರ ಕೊಡಿ, 2 ಚೀಲ ಗೊಬ್ಬರ ಕೊಡಿ, ಅಲ್ಲಿ ಏನಾರ ಹೆಲ್ತ್ ಹಾಳಾಗತ್ತಾ? ಆಗುತ್ತಾ? ಹೆಲ್ತ್ ಹಾಳಾಗಲ್ಲ, ಇಳುವರಿ ಕಡಿಮೆ ಆಗುತ್ತೆ, ಆದ್ರೆ ಹೆಲ್ತಿನ ಮೇಲೆ ಅಂತ ಎಫೆಕ್ಟು ಆಗಲ್ಲ. ಗೊಬ್ಬರ ಕಡಿಮೆ ಹಾಕಿರೋದಕ್ಕೆ ಸ್ವಲ್ಪ ಇಳುವರಿ ಕಡಿಮೆ ಬರ್ತದೆ. ಸೊ ಹಾಗೆ ಚಿಕ್ಕದು ಅಂತ ಬಂದಾಗ ಚಿಕ್ಕದು ಅಂತ ಬಂತು. ಏನಾದ್ರೆ ಇಲ್ಲಿ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಯಾವುದು, ಒಂದು ಜಿಂಕೆ ಇಲ್ಲ ಅಂತ ಇಟ್ಕೊಳ್ಳಿ. ಜಿಂಕಲ್ಲಿ ಏನಾದ್ರೂ ಕಡಿಮೆ ಆದ್ರೆ ಹೆಲ್ತಿಗೆ ಆಗಿರ್ತದ? ಯಾಕೆ ಅಂದ್ರೆ ಚಿಕ್ಕದು ಎಷ್ಟಿರ್ತತೋ ಅಷ್ಟು ಪವರ್ಫುಲ್ ಆಗಿರ್ತತಿ. ಎಲ್ಲ ಏನ್ ಮಾಡ್ತಾ ಇದೀವಿ, ಈ ಗೊಬ್ಬರ ಮೇಲೆ ಬಿದ್ದಿದ್ದಾರೆ ಎಲ್ಲರೂ. ಯಾಕೆ ಹೇಳಿ? ಎಲ್ಲ ಈ ದೊಡ್ಡದ್ರ ಮೇಲೆ ಬಿದ್ದಿದ್ದಾರೆ. ದೊಡ್ಡದು ಯಾವ್ದು ಕಾಣ್ತೈತೆ ಅದನ್ನ ಹಾಕ್ತಾನೆ, ಸಣ್ಣದು ಹಾಕಕ್ಕೆ ಮುಂದಾಗ್ತಾ ಇಲ್ಲ. ಸೊ ಹಾಗಾಗಿ ಇಲ್ಲಿರಂತ ನಮ್ಮ ಎಫೆಕ್ಟಿವ್ ಪ್ರಾಡಕ್ಟ್ಗಳು ಅದೇ ಆಂಗಲ್ ಅಲ್ಲೇ ರೆಡಿ ಆಗಿರೋಂಥದ್ದು. ನಿಮಗೆ ಪೋಷಕ್ ಇರ್ಬೋದು ಅಥವಾ ಊರ್ವಿ ರಿಚ್ ಏನ್ ಪೌಡರ್ ಇದೆಯಲ್ಲ ಅದ್ರದ್ದು ವರ್ಕ್ ಸಿಕ್ಕಾಪಟ್ಟೆ ಇರ್ತೈತಿ. ನಮ್ಮ ಬಾಡಿನೇ ತಗೊಳ್ಳಿ, ಹೆಚ್ಚಿನ ಅಂಶ ಏನಿದೆ ನಮ್ಮ ಬಾಡಿಯಲ್ಲಿ? ನೀರಿದೆ. ನಾನು ಹೆಚ್ಚು ಕಡಿಮೆ ಒಂದು 70 kg ಇದೀನಿ. ಕೆಜಿ ಲೆಕ್ಕದಾಗ ಬಂದಾಗ 49 kg ನೀರೇ ಇರ್ತೈತಿ. 1-2 kg ನೀರು ಕಡಿಮೆ ಆದ್ರೆ ನಮ್ಮ ಹೆಲ್ತ್ ಹಾಳಾಗತ್ತಾ? ಆಗಲ್ಲ. ಅದ್ರಕ್ಕಿಂತ ಕಡಿಮೆ ಅಂದ್ರೆ ಯಾವುದು? ಬ್ಲಡ್ ಅಲ್ಲಿ ಏನಾದ್ರೂ ಒಂದು ಅರ್ಧ ಲೀಟರ್ ಡೊನೇಟ್ ಮಾಡಿಬಿಡ್ತೀನಿ, ಹಾಳಾಗತ್ತಾ? ಹಾಳಾಗಲ್ಲ. ಹಿಮೋಗ್ಲೋಬಿನ್ 1 ಗ್ರಾಮ್ ಕಡಿಮೆ ಆದ್ರೆ? ಅಂದ್ರೆ ಇಲ್ಲಿ ಅರ್ಥ ಏನು ಅಂದ್ರೆ ಈ ಸಣ್ಣ ನ್ಯೂಟ್ರಿಯೆಂಟ್ ಬಹಳ ಇಂಪಾರ್ಟೆಂಟ್. ಒಂದೇ ಒಂದು ನ್ಯೂಟ್ರಿಯೆಂಟ್ ಕಡಿಮೆ ಆಯ್ತು ಅಂದ್ರೆ ಎಲ್ಲವೂ ಚೆನ್ನಾಗಿದ್ರೆ ಎಲ್ಲ ವರ್ಕ್ ಅನ್ನು ತಗ್ಗಿಸಿ ಬಿಡ್ತದೆ ಅದು. ಸೊ ಹಾಗಾಗಿ ನಾವು ಇದರಲ್ಲಿ ನೆಗ್ಲಿಜೆನ್ಸಿ ಮಾಡುವಂಗಿಲ್ಲ. ಹಾಗಾಗಿ ಟೈಮ್ ಸಿಕ್ಕಾಗ ಮಣ್ಣು ಪರೀಕ್ಷೆ ಮಾಡ್ಸಕ್ ಹೇಳಿ. ನಿಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗಬೇಕು ಅಂತಂದ್ರೆ ಮಣ್ಣು ಪರೀಕ್ಷೆ ಮಾಡಿಸಿದಾಗ ಗೊತ್ತಾಗತ್ತೆ ಯಾವುದಿಲ್ಲ ಅದ್ರ ಮೇಲೆ ವರ್ಕ್ ಮಾಡಿದ್ರೆ ಸಾಕಾಗತ್ತೆ. 100% ರಿಸಲ್ಟ್ ಅನ್ನ ಕೊಡ್ಬೋದು. ಯಾಕೆಂದ್ರೆ ಎಲ್ಲೋ ಒಂದು ಕಡೆ ಕೊಟ್ಟಿರ್ತೀವಿ. ಯಾಕೆ ಈ ಮಾಹಿತಿ ಗೊತ್ತಿರ್ಬೇಕು ಅಂತಂದ್ರೆ ಒಂದು ಪ್ರಾಡಕ್ಟ್ ಅನ್ನೇ ನೀವು ಕೊಟ್ಟಾಗ ರಿಸಲ್ಟ್ ಬಂದ್ರೆ ಯಾಕೆ ರಿಸಲ್ಟ್ ಬಂತು ಅಂತ ನಿಮಗೆ ಗೊತ್ತಿರ್ಬೇಕು, ಫೇಲ್ಯೂರ್ ಆದ್ರೂ ಯಾಕೆ ಫೇಲ್ಯೂರ್ ಆಯ್ತು ಅಂತ ಗೊತ್ತಿರ್ಬೇಕು. ಇಲ್ಲಾಂದ್ರೆ ನೀವು ಕಲಿಯಕ್ ಸಾಧ್ಯನೇ ಇಲ್ಲ. ಸುಮಾರು ಜನ ಕೊಟ್ಟಿದ್ದೀರಿ, ಯಾವುದು ನೇಸರ್ ಮ್ಯಾಜಿಕ್ ಕೊಟ್ಟಲ್ಲೆಲ್ಲ ಧೂಳು ಎಬ್ಬಿಸ್ತಾ ಇದೆ, ರಿಸಲ್ಟ್ ಬರ್ತಾ ಇದೆ. ನಾ ಹೇಳ್ತೀನಿ 100% ಅವ್ರಿಗೆ ಯಾರಿಗೂ ಮಾಹಿತಿ ಇಲ್ಲ. ಯಾರು ಫೇಲ್ಯೂರ್ ಆಗಿರ್ತಾರಲ್ಲ ಅದನ್ನ ಸರಿ ಮಾಡಿರ್ತಾರಲ್ಲ ಅವ್ರು ಕಲ್ತಿರ್ತಾರೆ. ಇಲ್ಲಿ ಹಾಗೇನೆ ಎಲ್ಲರದು ಹೆಂಗಿರ್ತದೆ ಹೇಳ್ರಿ, 2 ವೇ. ಕೆಲವ್ರು ಥಿಂಕಿಂಗ್ ವಿನ್ ಲೂಸು, ಕೆಲವರು ಒಂದ್ ಕಡೆ ದಾರಿ ಏನಂದ್ರೆ ಗೆಲ್ತೀವಿ ಇಲ್ಲ ಸೋಲ್ತೀವಿ ಆ ತರ ಇರಕ್ಕಲ್ಲ. ಇದರಲ್ಲಿ ನಮ್ಮ ನೆಟ್ವರ್ಕ್ ಅಲ್ಲಿ ಬಂದ್ರೆ ಲೂಸು ವಿನ್ ಎರಡು ಒಂದೇ ದಾರಿ ಅಂತೇವಿ. ಸೋಲೆ ಗೆಲುವಿನ ಮೆಟ್ಟಲು. ನೀವು ಎಲ್ಲಾದ್ರೂ ಒಂದ್ ಹತ್ರ ಸೋತಿರ್ತೀರಿ ಅಂದ್ರೆ ಅಲ್ಲಿ ಪರಿಹಾರ ಹುಡುಕಿದ್ರೆ ಮುಂದೆ ಹೋಗ್ತೀರಿ. ಪರಿಹಾರ ಇದು ಸರಿ ಇಲ್ಲ ಅಂತ ಹಿಂಸರಿದ್ರೆ ಅಲ್ಲಿ ನಿಮಗೆ ಏನು ಸಿಗದೇ ಇಲ್ಲ, ಸಾಧ್ಯನೇ ಇಲ್ಲ, ಏನು ಸಿಗಕ್ ಸಾಧ್ಯನೇ ಇಲ್ಲ. ಸೊ ರಿಸಲ್ಟ್ ಬರ್ಲಿಲ್ಲ ಅಂದ್ರೂ ಬಂದ್ರು ಯಾಕೆ ಬಂತು ಅಂತ ಗೊತ್ತಿರ್ಬೇಕು, ಬರ್ಲಿಲ್ಲ ಅಂದ್ರೆ ಯಾಕೆ ಗೊತ್ತು ಅಂತ ಬಂದಿರ್ಬೇಕು. ನೀವು ಯಾವುದೇ ಪ್ರಾಡಕ್ಟ್ ತಗೊಳ್ರಿ, ಒಂದು ರಿಸಲ್ಟ್ ವೇರಿಯೇಷನ್ ಇರ್ತಾವ. ಒಂದು 25% ಹೆಚ್ಚು ರಿಸಲ್ಟ್ ಇರ್ಬೋದು, ಇನ್ನೊಂದು 25% ಕಡಿಮೆ ಇರ್ಬೋದು. ಆಮೇಲೆ ತುಂಬಾ ಜನ ಕೇಳ್ತಾರೆ ರಿಸಲ್ಟ್ ಬೇಕು ಅಂತ. ರಿಸಲ್ಟ್ ಎಲ್ಲಾರು ಇರ್ತಾವ? ರಿಸಲ್ಟ್ ಎಲ್ಲಿರುತ್ತೆ? ಸುಮಾರು ಜನ ಕೇಳಿಲ್ವಾ ರಿಸಲ್ಟ್ ಇರ್ಬೇಕು ನಮಗೆ ಪ್ರಾಡಕ್ಟ್ ಅಂತ. ರಿಸಲ್ಟ್ ಅಂದ್ರೆ ಏನು? ರಿಸಲ್ಟ್ ಅಲ್ಲ, ರಿಸಲ್ಟ್ ಅನ್ನ ನಾವು ತರಿಸ್ಕೊಡ್ಬೇಕು. ಕ್ವಾಲಿಟಿ ಬೇಕಷ್ಟೇನೆ ನಮಗೆ, ರಿಸಲ್ಟ್ ಎಲ್ಲಿನೂ ಇರಲ್ಲ. ರಿಸಲ್ಟ್ ಅನ್ನೋದು ಎಂಡ್ ಪ್ರೋಸೆಸ್, ಅದು ನಾವು ಕೊಟ್ಟು ತರಿಸ್ಕೊಡ್ಬೇಕಾಗತ್ತೆ. ಪ್ರಾಡಕ್ಟ್ ಹೋಗ್ತಾಗಿಲ್ಲ, ಪ್ರಾಡಕ್ಟ್ ರಿಸಲ್ಟ್ ಇರ್ಬೇಕು ನಮಗೆ ಅಂದ್ಬಿಡ್ತಾರೆ. ಸುಮಾರು ಜನ ಹೇಳಿರ್ತಾರೆ, ಕೇಳಿರ್ತಿರಲ್ಲ. ರಿಸಲ್ಟ್ ಎಲ್ಲಿನೂ ಇರಲ್ಲ, ರಿಸಲ್ಟ್ ಅನ್ನ ನಾವು ತರಿಸ್ಕೊಡ್ಬೇಕು. ತರಿಸ್ಕೊಡ್ಬೇಕು ಅಂತಂದ್ರೆ ನಾವಿಗೆ ಯಾವ್ದ್ರ ಮೇಲೆ ವರ್ಕ್ ಮಾಡ್ತಾ ಇದೀವಿ ಅದ್ರ ಮೇಲೆ ಕಲ್ತಿರ್ಬೇಕು. ಒಂದು ಸೈಕಲ್ ಹಂಗೆ ಬಂದ್ಬಿಡುತ್ತಾ? ಯಾರಾದ್ರೂ ಸೈಕಲ್ ಹೊಡೆಯುವಾಗ ನೀವು ನೆಲಕ್ಕೆ ಬೀಳ್ದಟ್ಟಿ ಕಲ್ತಾರಿದ್ರೆ ಹೇಳ್ರಿ. ಯಾಕೆ ಬಿದ್ರು ಮತ್ತೆ ಬಿಡ್ತೀರಾ? ಇಲ್ಲಿ ಮಾತ್ರ ಯಾಕೆ? ಬ್ಯಾಲೆನ್ಸ್ ಹಿಡಿದಟ್ಟಿಗೆ ಓಡಿ ಬಿದ್ದಿರ್ತೀರಿ. ಸೈಕಲ್ ಚೆನ್ನಾಗಿರ್ತೈತಿ, ಬ್ರ್ಯಾಂಡೆಡ್ ಸೈಕಲ್, ಏನೂ ಆಗಿರಕಲ್ಲ, ಬಿದ್ರು ಬಿಡ್ತೀರಾ ಕಲಿಯೋದು? ಇಲ್ಲಿ ಯಾಕೆ ಹಿಂದೋಗೋದು? ಹಿಡ್ಕೊಂಡು ಹೊಡಿತಾರಂತನ? ಎಲ್ಲಿ ಏನು ಸಮಸ್ಯೆ ಆಗಲ್ಲ. ಇಡೀ ಪ್ರಪಂಚನೇ ಅದ್ರ ಮೇಲೆ ಮಾಡ್ತಾ ಇದೆ. ಆಹಾರ ಎಲ್ಲರಿಗೂ ಬೇಕೇ ಬೇಕು. ನೀವು ಕೊಡ್ಲಿಲ್ಲ ಅಂದ್ರೆ ರೈತ ಏನ್ ಮಾಡೋದ್ ನಿಲ್ಲಿಸ್ತಾನ? ತಗೊಳೋದ್ ನಿಲ್ಲಿಸ್ತಾನ? ಇಲ್ಲಿರೋದೇ ನಮ್ಮ ದೇಶದಲ್ಲಿ 70% ಕೃಷಿ ಇವರೇ ಇದ್ದಾರೆ. ಸೊ ಅದ್ರ ಮೇಲೆ ನಾವು ಕೈ ಹಾಕಿದ್ದೀವಿ. ನಿಮಗೆ ಟಾಪ್ ಅಲ್ಲಿ ಹೋಗ್ಬೇಕು ಅಂತಂದ್ರೆ ಕೃಷಿ ಮೇಲೆ ಯಾವುದೋ ನೆಟ್ವರ್ಕ್ ಅಲ್ಲಿ ಹೆಚ್ಚಿಗೆ ಎಸ್ಟಾಬ್ಲಿಷ್ ಆಗಿರೋವಿಲ್ಲ. ಓನ್ಲಿ ಹೆಲ್ತ್ ಕೇರ್ ಮತ್ತೆ ಕಾಸ್ಮೆಟಿಕ್ ಮೇಲೆ ನಿಮಗೆ ಹೈಯೆಸ್ಟ್ 73%.
ಇತ್ತಿತ್ಲಾಗ ಹುಡುಗರೆಲ್ಲ ಬರ್ತಾ ಇದಾರೆ. ಮುಂದೆಲ್ಲ ಏನು ಅಂದ್ರೆ ನಿಮಗೆ ನೆಟ್ವರ್ಕ್ ಅಲ್ಲಿ 50ಕ್ಕಿಂತನೂ ಹೆಚ್ಚು ಹೆಣ್ಮಕ್ಳೇ ಇರೋದು. ಓವರ್ ಆಲ್ ಟರ್ನ್ ಓವರ್ ಬರ್ತಾ ಇರೋದು ಗಂಡು ಮಕ್ಕಳದ್ದು ಯಾವುದೂ ಇಲ್ಲ, ಹೆಣ್ಮಕ್ಳಿಂದನೇ ಬರ್ತಾ ಇರೋದು. ಯಾವುದು ಕಾಸ್ಮೆಟಿಕ್ ಮತ್ತೆ ಇದರಲ್ಲಿ ಹೋದಾಗ. ಸೊ ಇಲ್ಲೇನು ಅಂತಂದ್ರೆ ಸಣ್ಣದು ಅನ್ನೋದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇರ್ತೈತಿ. ಅದನ್ನ ನಾವು ಸಪ್ಲೈ ಮಾಡಕತ್ತೀವಿ. ಇವತ್ತು ಒಂದು ಕಬ್ಬು ಬೆಳೀತಾ ಇದಾರೆ, ಇಲ್ಲಿ ಕಾಡಲ್ಲಿದೆ, ಇಲ್ಲೇನಾರ ಫಲವತ್ತತೆ ಹೋಗೈತಿ ಅನ್ಕೊಂಡಿರ? ಯಾಕೆ ಹೋಗಲ್ಲ? ಇಲ್ಲಿ ಆ ಗಿಡ ಹುಟ್ಟುತ್ತೆ, ನಂತರ ಏನಾಗುತ್ತೆ? ಅಲ್ಲೇ ಸಾಯುತ್ತೆ. ಗಿಡ ಹುಟ್ಟಿದಾಗ ಗಿಡದಲ್ಲೆಲ್ಲ ನ್ಯೂಟ್ರೆಂಟ್ ಬರುತ್ತೆ, ಆ ಗಿಡ ಎಲ್ಲಿ ಸಾಯುತ್ತೆ? ಅಲ್ಲೇ ಸಾಯುತ್ತೆ. ಆದ್ರೆ ನಮ್ಮ ಜಮೀನಲ್ಲಿ ಹಂಗಾಗ್ತಾ ಇತ್ತಾ? ಏನಾಗ್ತಾ ಇದೆ? ಕಬ್ಬನ್ನ ಬೆಳಿತಾ ಇರ್ತೀವಿ, ಇರೋ ನ್ಯೂಟ್ರೆಂಟ್ ಎಲ್ಲ ಕಬ್ಬು ಹೀರ್ಕೊಳ್ಳುತ್ತೆ, ಆ ಕಬ್ಬನ್ನ ಬುಡುಕ್ ಕಟಾವ್ ಮಾಡಿ ಫ್ಯಾಕ್ಟ್ರಿಗೆ ಕೊಡ್ತೀವಿ. ಅಂದ್ರೆ ನಮ್ಮ ಜಮೀನಲ್ಲಿ ಇರೋ ನ್ಯೂಟ್ರೆಂಟ್ ಎಲ್ಲಿ ಹೋತು? ಫ್ಯಾಕ್ಟ್ರಿ ಹೋತು. ಯಾಕೆಂದ್ರೆ ಒಂದು ಊಟ ಮಾಡ್ತಾ ಇದೀವಿ, ಅಕ್ಕಿ ಡಬ್ಬದಲ್ಲಿ ಅಕ್ಕಿ ತೆಗಿತಾ ಇದೇವಿ ಅಂತಂದ್ರಾಗ ತಿಂತಾ ಇದ್ರೆ ಖಾಲಿ ಆಗುತ್ತೆ ಇಲ್ಲ? 100% ಖಾಲಿ ಆಗುತ್ತೆ. ಯಾವ್ದು ಖಾಲಿ ಆಗಿದೆ ಅದನ್ನ ತಂದು ನಾವು ತುಂಬಲೇಬೇಕಾಗುತ್ತೆ. ನಮಗೆ ಇಷ್ಟ ಆಗಿರ್ಲಿ ಬಿಡ್ಲಿ, ಅದು ಕರೆಕ್ಟ್ ಆಗಿ ಕೊಟ್ರೆ ಮಾತ್ರ ಹೆಲ್ದಿಯಾಗಿ ಬರ್ತತಿ, ಇಲ್ಲ ಅಂತಂದ್ರೆ ಸಾಧ್ಯನೇ ಇಲ್ಲ. ಸೊ ಇಲ್ಲೇನು ಅಂತಂದ್ರೆ ಚಿಕ್ಕದೇನಿದೆಯಲ್ಲ ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗ್ತಾ ಇರ್ತತಿ. ಸೊ ಇಲ್ಲಿ ನೋಡಿ, ಹಾಗಿದ್ರೆ ಇದೊಂದಿಷ್ಟು. ಇದ್ರಲ್ಲಿ ಏನಿದೆ? NPK. ಈ ಏನ್ ಮಾಡುತ್ತೆ ಹೇಳ್ರಿ? ವೆಜಿಟೇಟಿವ್ ಗ್ರೋತ್, ಬೆಳೆಸೋದಷ್ಟೇನೆ. ಇಲ್ಲಿಂದ ನೆಲದಿಂದ ಮ್ಯಾಲ ಬರೋಂಥದ್ದು ಏನ್ ಮಾಡುತ್ತೆ? ಬೆಳೆಸುತ್ತೆ. ಇದೇನ್ ಮಾಡುತ್ತೆ? ನೆಲದಿಂದ ಕೆಳಗಿರೋದು ರೂಟ್ ಅನ್ನ ಬೆಳೆಸುತ್ತೆ. ಇದೇನ್ ಮಾಡುತ್ತೆ? ಪೊಟ್ಯಾಷಿಯಂ ಓವರ್ ಆಲ್ ಹೆಲ್ತ್ ಇಳುವರಿ ಮೇಲೆ ವರ್ಕ್ ಮಾಡುತ್ತೆ. ಅಂದ್ರೆ ಮೇಲೆ ಕೆಳಗೆ ಇಡೀ ಗಿಡದ ಹೆಲ್ತ್. ನಿಮಗೆ ಯಾವ ಗಿಡ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಪೊಟಾಶ್ ಎಲ್ಲಿರುತ್ತೋ ಅಲ್ಲಿ ಆರೋಗ್ಯ ಇರ್ತೈತಿ, ಪೊಟಾಶ್ ಎಲ್ಲಿರಲ್ಲ ಅಲ್ಲಿ ಆರೋಗ್ಯ ಇರಲ್ಲ. ತುಂಬಾ ಕಡೆ ನೋಡಿ ಕೊಳೆ ರೋಗ ಬಂದ್ಬಿಡುತ್ತೆ. ಕೊಳೆ ರೋಗ ಬಂದಾಗ ಯಾವ್ದೋ ಒಂದು ಮೆಡಿಸಿನ್ ರೆಡಿ ಆಗುತ್ತೆ ನಮ್ಮಲ್ಲೇ ಹೊಸದಾಗಿ, ಅದನ್ನ ತಗೊಂಡು ಹಾಕ್ತೀರಿ, ಮತ್ತೆ ಈ ಕಡೆಗೆ ಯೂರಿಯಾನು ಹಾಕ್ತೀರಿ. ಪೊಟಾಶ್ನ ಹೆಚ್ಚು ಯೂಸ್ ಮಾಡಿ, ರೆಸಿಸ್ಟೆನ್ಸ್ ಪವರ್ ಹೆಚ್ಚು ಬರ್ತೈತಿ. ಆರೋಗ್ಯ ಅಂದ್ರೆ ಪೊಟಾಶ್ ನಿಮ್ ತಲೆಯಲ್ಲಿ ಇರ್ಬೇಕು. ಎಲ್ಲಿ ನಾನು ಪೊಟಾಶ್ ಕೊಡ್ತೇನೋ ಅಲ್ಲಿ ಆರೋಗ್ಯ ಇರ್ತೈತಿ. ಹಾಗಂತ ಎಕ್ಸಸ್ ಮಾಡಂಗಿಲ್ಲ. ತುಂಬಾ ಹೆಚ್ಚು ಮಾಡಿದ್ರೆ ನಿನ್ ಕೆಲವು ನ್ಯೂಟ್ರೆಂಟಿಗೆ ಹೊಡೆತ ಬೀಳ್ತೈತೆ. ಸೊ ಇದನ್ನ ರೈತರಿಗೋ ಅಥವಾ ನಿಮಗೂ ಗೊತ್ತಾಗ್ಲೇಬೇಕಾಗುತ್ತೆ. ಯಾಕಂದ್ರೆ ಒಂದು ಸಲ ನೀವು ಈ ನೇಸರ್ ಮ್ಯಾಜಿಕ್ ಕೊಟ್ಟಾಗ ಎಷ್ಟೋ ಜನ ಕೇಳಿದಾರ, ರಿಸಲ್ಟ್ ಬಂತು ಅಂದ್ರೆ ಮುಗೀತು, ನಿಮ್ಮನ್ನು ಒಪ್ಕೊಬಿಡ್ತಾರೆ. ಒಪ್ಕೊಂಡಾದ್ಮೇಲೆ ಏನ್ ಮಾಡ್ತಾರೆ? ನೆಕ್ಸ್ಟ್ ಏನ್ ಗೊಬ್ಬರ ಹಾಕೋದು ಅಂತ ಕೇಳ್ತಾರೆ ಇಲ್ಲ? ಅದು ಆಗ ಗೊತ್ತಾಗಬೇಕು ನಿಮಗೆ, ಅದು ಸಣ್ಣದಿದೆಯೋ, ವೆಜಿಟೇಟಿವ್ ಸೀಡ್ಲಿಂಗ್ ಲೆವೆಲ್ ಅಲ್ಲಿ ಇದೆಯೋ, ವೆಜಿಟೇಟಿವ್ ಗ್ರೋತ್ ಅಲ್ಲಿ ಇದೆಯೋ, ಅಥವಾ ಹೂವು ಕಾಯಿ ಬಿಡ್ತಾ ಇದೆಯೋ ಅಂತಂದ್ರೆ ಆ ಆಂಗಲ್ ಅಲ್ಲೇ ನೀವು ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಇದು ಮೊದಲನೇದು ಒಂದು ವೆಜಿಟೇಟಿವ್ ಗ್ರೋತ್, ಅಂದ್ರೆ ಗ್ರೋತ್ ಗೊತ್ತಾಗತ್ತಾರ, ಎಲೆ ದಪ್ಪ ಆಗ್ಬೋದು, ದೊಡ್ಡದಾಗಬೇಕು ಅಂತಂದ್ರೆ ವೆಜಿಟೇಟಿವ್ ಗ್ರೋತ್ ಅಂದ್ರೆ ಅದು. ನಿಮಗೇನಾದ್ರು ರೂಟ್ ಪ್ರಾಬ್ಲಮ್ ಇತ್ತು ಅಂದ್ರೆ ರೂಟ್ ಮೇಲೆ ಹೆಚ್ಚು ವರ್ಕ್ ಮಾಡುತ್ತೆ. ಸೊ ಇದು ಪೊಟ್ಯಾಷಿಯಂ ಓವರ್ ಆಲ್ ಆಗಿ ಎಲ್ಲ ಮಾಡುತ್ತೆ. ಸೊ ಇವೆಲ್ಲ ಸೇರಿ ಏನ್ ಹೇಳ್ಬೋದು ಅಂತಂದ್ರೆ ಗೊಬ್ಬರ. ಏನು ಗೊಬ್ಬರ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಈ ಗೊಬ್ಬರದಲ್ಲಿ ಎಷ್ಟು ವಿಧ? ಗೊಬ್ಬರದಲ್ಲಿ ಎಷ್ಟು ವಿಧ? ಎಷ್ಟು ಟೈಪ್ ಗೊಬ್ಬರ ಇದಾವೆ? ಒಂದು ರಾಸಾಯನಿಕ ಗೊಬ್ಬರ ಇದೆ, ಇನ್ನೊಂದು ಜೈವಿಕ, ಇನ್ನೊಂದು ಸಾವಯವ ಗೊಬ್ಬರ ಇದೆ. 3. ಈಗ ನಾವು ಯಾವ್ದ್ರಲ್ಲಿ ಮಾಡ್ತಾ ಇದ್ದೀವಿ? ಸಾವಯವದಲ್ಲಿ ಇದೆ ಪ್ಲಸ್ ಜೈವಿಕದಲ್ಲಿ ಇದೆ. ಸಾವಯವ ಮೇಜರ್ ಆಗಿದೆ. ಯಾಕೆ ಹೇಳಿ? ಅಡ್ವಾಂಟೇಜ್ ಏನಂದ್ರೆ ಈ ಸಾವಯವ ಇದರ ಜೊತೆಗೆ ಈ ಜೈವಿಕನೂ ಮಿಕ್ಸ್ ಮಾಡ್ಬೋದು, ರಿಸಲ್ಟ್ ಬರ್ತತಿ. ಈ ರಾಸಾಯನಿಕ ತಗೊಂಡು ಅದ್ರ ಒಟ್ಟಿಗೆ ಮಾಡಿದ್ರು ಕೂಡ ರಿಸಲ್ಟ್ ಬರ್ತತೆ. ಹಂಗಾಗಿ ಬೇಸ್ ಇರೋದು ನಮ್ದು ಸಾವಯವ. ನೀವು ಪಾಯ್ಸನ್ ಇದೆಯಾ, ಏನಾದ್ರೂ ಒಂದು ಫಂಗಸ್ ಅಟ್ಯಾಕ್ ಅಥವಾ ಒಂದು ಏನಾದ್ರು ಹುಳ ಕಿಲ್ ಮಾಡ್ಬೇಕಾ, ಯಾವ್ದಾದ್ರು ಹಾಕಿ ಅಂತ ತೊಂದ್ರೆ ಇಲ್ಲ. ಡೆವಲಪ್ಮೆಂಟ್ ಜೊತೆಗೆ ಒಂದು ವೃದ್ಧಿ ಅನ್ನೋ ಪ್ರಾಡಕ್ಟ್ ಏನಿದೆಯಲ್ಲ ಅದನ್ನ ಬಿಟ್ಟು, ವೃದ್ಧಿ ಅನ್ನೋದೇನಿದೆ, ಏನಿದೆ ಅದರಲ್ಲಿ? ಭಯ ಜೀವಾಣು ಇದೆ. ಯಾವ ತರ ಜೀವಾಣು? ಏನಾದ್ರೂ ಒಂದು ಗಿಡ ಇರ್ತದೆ,
ಇಲ್ಲಿ ಎನ್ ಪಿ ಕೆ ಕೊಡ್ತೀರಾ ಇಲ್ಲ? ಈ ಎನ್ ಸೀದಾ ಗಿಡ ತಗೊಬಿಡ್ತದ? ಅಥವಾ ಈ ಕೆ ಕೊಟ್ಟಿರ್ತಿರಲ್ಲ ಗಿಡ ತಗೊಬಿಡ್ತದ? ತಗೊಳಲ್ಲ. ಯಾಕೆ? ಅಲ್ಲಿ ಪೊಟಾಶ್ ಮೊಬಲೈಸಿಂಗ್ ಬ್ಯಾಕ್ಟೀರಿಯಾ ಇದ್ರೆ ಮಾತ್ರ ಗಿಡ ತಗೊಳ್ತದೆ. ಈ ಬ್ಯಾಕ್ಟೀರಿಯಾನ ಏನ್ ಮಾಡ್ತಾ ಇದೀವಿ ನಾವು? ಸಿಕ್ಕಾಪಟ್ಟೆ ಕಿಲ್ ಮಾಡ್ತಾ ಇದೀವಿ. ಯಾಕೆಂದ್ರೆ ಇಲ್ಲಿ ಒಂದು ರಾಸಾಯನಿಕ ಗುಣ, ಒಂದು ಜೈವಿಕ ಗುಣ, ಇನ್ನೊಂದು ಬೌದ್ಧಿಕ ಗುಣ. ಭೌತಿಕ ಗುಣ ಅಂದ್ರೆ ಮಣ್ಣೆ ಅದು ಅನ್ಕೊಳ್ರಿ. ಯಾವ್ದೋ ಇರಾ ಮಣ್ಣೆ, ಅದನ್ನ ಯಾವ ಬದಲಾವಣೆ ನಾವು ಮಾಡಕ್ಕಾಗಲ್ಲ ಅಥವಾ ಮಣ್ಣು ಚೇಂಜ್ ಮಾಡಕ ಹೋಗೋದಿಲ್ಲ. ಅದು ಯಾವ ತರ ಮಳಲ್ ಮಣ್ಣಿದ್ರೆ ಅದಕ್ಕೆ ಯಾವ್ದು ಬೆಳೆ ಅನುಕೂಲ ಆಗುತ್ತೆ ಅವನೇ ಹಾಕೊಂಡಿರ್ತಾನ. ನೀವೇನು ಯಾವ್ದೇ ಏರಿಯಾ ಹೋದ್ರೆ ಅವ್ರು ಮುಂಚೆನೆ ಕೆಲವೊಂದ್ ಕಡೆ ಹಾಕ್ತಾನೆ ಇರ್ತಾರೆ, ಏನ್ ತೊಂದ್ರೆ ಇಲ್ಲ. ಆದ್ರೆ ಇಲ್ಲಿ ಎಲ್ಲರೂ ವರ್ಕ್ ಮಾಡ್ತಾ ಇರೋದು ರಾಸಾಯನಿಕದ ಮೇಲೆ ಮಾಡ್ತಾ ಇದಾರೆ. ಯಾಕೆ ಮಾಡಿದ್ರು? ಮುಂಚೆ ಜಮೀನ್ ಜಾಸ್ತಿ ಇತ್ತೋ ಕಡಿಮೆ ಇತ್ತು? ಜಮೀನ್ ತುಂಬಾ ಇತ್ತು, ಆದ್ರೆ ಬೆಳೆ ಕಡಿಮೆ ಬರ್ತಾ ಇತ್ತು. ಯಾಕೆ? ಬಟ್ ಹೆಲ್ದಿ ಫುಡ್ ಬರ್ತಾ ಇತ್ತು. ಯಾವಾಗ ಈ 1960 ನಂತರ ಈ ಹೊರಗಡೆಯಿಂದ ರಾಸಾಯನಿಕ ಬಂತು, ಒಳ್ಳೇದೇ ಅದು ಬಂದಿತ್ತು. ಹೌದು, ಬಂದಾಗ ನಮ್ಮೆಲ್ಲರಿಗೂ ಹೊಟ್ಟೆ ತುಂಬಾ ಅನ್ನ ಸಿಕ್ತು. ಆದ್ರೆ ಅದನ್ನ ಬಳಸ್ತಾ 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 ಇತಿಮಿತಿ ಇಲ್ದಟ್ಟಿಗೆ ಬಳಸಕತ್ತಿದ್ರು. ಆಕ್ಚುಲಿ ಅವನು ಕಂಡಿಡ್ದವನು ಏನಾಯ್ತು? ಅದನ್ನ ಕಂಡಿಡ್ದ ಯಾವ್ದಕ್ಕೆ? ಒಳ್ಳೇದೇ ಆಯ್ತು. ಕಂಡಿಡ್ದ ನಂತರ ಏನಾಯ್ತು ಅವನಿಗೆ? ಇದರಿಂದ ಮುಂದೊಂದು ದಿನ ಎಲ್ಲರಿಗೂ ಹಾನಿ ಅನ್ನೋದು ಗೊತ್ತಾಯ್ತು ಅವನಿಗೆ. ಅವನು ಬಂದು ಮತ್ತೆ ಹೇಳೋದ್ರೊಳಗೆ ದೊಡ್ಡ ದೊಡ್ಡ ಮಿಲೇನಿಯರ್ ಕಂಪನಿಗಳು ಲಕ್ಷಾಂತರ ಕೋಟ್ಯಾಂತರ ಗಟ್ಲೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ರು. ಅವ್ರು ಇದ್ರಲ್ಲಿ ಅವನ್ನ ಮುಂದೆ ಬರಕ್ ಬಿಡ್ತಾರ? ಮುಚ್ಚಿ ಹಾಕ್ಬಿಟ್ರು ಅದನ್ನ. ಸೊ ಹಂಗೆ ಅವನು ಸತ್ತೋದ. ಈಗ ಏನಾಗುತ್ತೆ? ಹೊರಗಡೆಯಿಂದ ಟೆಕ್ನಾಲಜಿ ತಂದೇವಿ, ಅದನ್ನ ಬಳಕೆಯನ್ನು ಹೆಂಗ್ ಮಾಡ್ಬೇಕು ಅನ್ನೋದು ಕಲೀಲಿಲ್ಲ ಇತಿಮಿತಿಯಲ್ಲಿ. ಸೊ ಇಲ್ಲೇನು ಅಂತಂದ್ರೆ ಹೆಚ್ಚು ಬೆಳೆ ಬರ್ತತಿ ಎಂದು ಇದ್ರ ಮೇಲೆ ಬಹಳ ಹಾಕಾಕತ್ತಿದೀವಿ. ಇದು ಕುಗ್ಗಾಕತ್ತಿತ್ತು. ಯಾವ್ದು? ಜೈವಿಕ ಗುಣ ಸಹಾಯಕತ್ಕೊಳ್ತು. ಇಲ್ಲಿ 3 ಈಕ್ವಲ್ ಇರ್ಬೇಕು. ಒಂದು ಮಣ್ಣು ತಗಂದ್ರೆ ಭೌತಿಕ ಗುಣ, ಜೈವಿಕ ಗುಣ, ರಾಸಾಯನಿಕ ಗುಣ ಅಷ್ಟು ಇದ್ರೆ ಮಾತ್ರ ಅದ್ರಲ್ಲಿ ಒಂದು ಒಳ್ಳೆ ಬೆಳೆ ತೆಗಿಬೋದ. ಬಿಟ್ರೆ ನೀವು ರಾಸಾಯನಿಕ ಜೀರೋ ಮಾಡ್ತೀವಿ. ರಾಸಾಯನಿಕ ನಾವು ಇಲ್ಲಿ ಹೇಳ್ತಾ ಇದೀವಿ, ಎಕ್ಸಸ್ ಮಾಡಬಾರ್ದು ಅಂತ ಹೇಳ್ತಾ ಇರೋದಷ್ಟೇ. ಹಂಗಂತ ಜೀರೋ ಮಾಡಿದ್ರೆ ಅದರಲ್ಲಿ ನೀವು ಬೆಳೆ ಬೆಳೆಯಕ್ ಸಾಧ್ಯ ಇಲ್ಲ. ಯಥೇಚ್ಛವಾಗಿ ಹಾಕ್ತಾ ಇದಾರಲ್ಲ ಅದನ್ನ ಲಿಮಿಟ್ ಅಲ್ಲಿ ಇರ್ಬೇಕಷ್ಟೇನೆ. ಸೊ ಆ 3 ಪ್ರಕ್ರಿಯೆಯಲ್ಲಿ ನಮಗೆ ಬೇಕಾಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂದ್ರೆ ಈ ಪೊಟಾಶ್ ಹಾಕಿ ಈ ಪೊಟಾಶ್ ಮೊಬೈಲೈಸಿಂಗ್ ಅಥವಾ ಇದನ್ನ ತಗೊಳ್ಳಿ, ಏನು ಅಜೋಟೋಬ್ಯಾಕ್ಟರ್ ಅಥವಾ ಬೇರೆ ಅದಕ್ಕೆ ಸಂಬಂಧಪಟ್ಟ ಬ್ಯಾಕ್ಟೀರಿಯಾಗಳು ಮಣ್ಣಲ್ಲಿ ಸತ್ತೋಗಿರ್ತಾವ. ಸೊ ನೀವು ಯೂರಿಯಾ ಹಾಕಿದ್ರೆ ಅದಕ್ಕೆ ಅಪ್ಟೇಕ್ ಆಗ್ತಾ ಇರಕಲ್ಲ ಮಣ್ಣಲ್ಲಿರಂತವು. ಸೊ ನೀವು ಅಲ್ಲಿ ವೃದ್ಧಿ ಹಾಕಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಜೀವಾಣುಗಳು ಡೆವಲಪ್ ಆಗಕ್ ಸ್ಟಾರ್ಟ್ ಆಗ್ತಾವ. ಎಲ್ಲ ಕಿಲ್ಲಾಗಿರ್ತಾವ. ಅಲ್ಲಿ ಡೆವಲಪ್ ಆಗಕ್ ಸ್ಟಾರ್ಟ್ ಆದಾಗ ಏನಾಗುತ್ತೆ ಅಂದ್ರೆ ಅಲ್ಲಿರಂತ ನ್ಯೂಟ್ರಿಯೆಂಟ್ಗಳನ್ನೆಲ್ಲ ಅಪ್ಟೇಕ್ ಮಾಡ್ಕೊಡಕ್ ಹತ್ಕೊಳ್ತದೆ. ಸೊ ಹಂಗಾಗಿ ಆ NPK ಅವು ಫ್ರೀ ಲೈವಿಂಗ್ ಬ್ಯಾಕ್ಟೀರಿಯಾ, ಅದಕ್ಕೆ ಯಾವ್ದೋ ಒಂದು ಬೇಸ್ ಬೇಕಾಗಲ್ಲ. ಮಣ್ಣು ಮಾಯ್ಚರ್ ಸಿಕ್ಕರೆ ಸಾಕು, ಅಲ್ಲೇ ಬೆಳೆಯಕ್ಕೆ ಹತ್ತಿ ಬಿಡ್ತದೆ. ಹಂಗಾಗಿ ನೀವು ಕಂಪಲ್ಸರಿ ವೃದ್ಧಿ ಮೇಲೆ ಪ್ಲಾನ್ ಮಾಡ್ರಿ. 100ಕ್ಕೆ 100 ಅದು ರಿಸಲ್ಟ್. ಯಾಕಂದ್ರೆ ನೀವು ಇವತ್ತು ಹಾಕಿ ಏನ್ ಮಾಡ್ತೀರಿ, 4 ದಿನದ ರಿಸಲ್ಟ್ ಅಂದ್ರೆ ಹೆಂಗ್ ಬರ್ತೈತಿ? ವೃದ್ಧಿ ಆಗ ಸ್ವಲ್ಪ ಟೈಮ್ ಬೇಕಲ್ಲ. ಎವ್ರಿ 2 ಮಿನಿಟ್ಸಿಗೆ ಅದು ಏನಾಗುತ್ತೆ? ಡಬಲ್ ಆಗ್ಬೇಕಾ ಆಗ್ತಾ 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 ಹೆಚ್ಚಾಗುತ್ತೆ. ಹಂಗಾಗಿ ವರ್ಕ್ ತುಂಬಾ ಚೆನ್ನಾಗಿ ಇನ್ ಟೈಮಲ್ಲಿ ಕರೆಕ್ಟ್ ಆಗಿ ಆಗ್ತಾವ. ಯಾಕಂದ್ರೆ ನಮಗೆ ಅಷ್ಟು ಟೈಮಲ್ಲಿ ಅಷ್ಟು ಬ್ಯಾಕ್ಟೀರಿಯಾಗಳು ಇರಬೇಕು. ಹೆಚ್ಚು ಕಡಿಮೆ ಒಂದು ಸ್ಪೂನ್ ಮಣ್ಣು ತಗೊಂಡ್ರೆ ಎಷ್ಟಿರ್ಬೋದು ಜೀವಾಣುಗಳು? 1 ಟೇಬಲ್ ಸ್ಪೂನ್ ಗೊತ್ತಲ್ಲ, ಒಂದು ಮಣ್ಣು ತಗೊಳ್ಳಿ, ಎಷ್ಟು ಜೀವಾಣು ಇರ್ಬೋದು ಅನಿಸ್ತದೆ ಅದರಲ್ಲಿ? ಒಂದ್ ಸೈಡ್ ನಮ್ಮ ಪ್ರಪಂಚದಲ್ಲಿರೋ ಎಲ್ಲಾರನ್ನು ಕೌಂಟ್ ಮಾಡಿದ್ರೆ ಎಷ್ಟು ಜನಸಂಖ್ಯೆ ಇದಾವಲ್ಲ ಅದಕ್ಕಿಂತ ಹೆಚ್ಚು ಜೀವಾಣು 1 ಟೇಬಲ್ ಸ್ಪೂನ್ ಮಣ್ಣಲ್ಲಿ ಇರ್ತೈತೆ. ಅದಾವ ಅಷ್ಟು ಮಿನಿಮಮ್ ನಮಗೆ 1.5 ಕೋಟಿನಾದ್ರೂ ಇರ್ಬೇಕು. ಅದರಲ್ಲಿ ಏನಾಗ್ತಾ ಇದೆ? ಯಾಕೆ ರಿಸಲ್ಟ್ ಬರ್ತಾ ಇಲ್ಲ? ಇದೆ ಇಲ್ಲೇನು ಅಂದ್ರೆ ಒಂದು ಮೂಟೆ ಗೊಬ್ಬರ ಹಾಕ್ತಾ ಇದೀವಿ ನಾವು, ಒಂದು ಮೂಟೆ ಹಾಕ್ತಾ ಇದೀವಿ. ಇಷ್ಟು ಕೆಲಸ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ತಕ್ಕನಾದಷ್ಟು ಜೀವಾಣುಗಳು ಅಲ್ಲಿ ಇರಬೇಕು. ಜೀವಾಣುಗಳು ಸ್ವಲ್ಪ ಇದಾವು. ಏನಾಗುತ್ತೆ? ಇವು ಕೈ ಎಷ್ಟು ಸಾಧ್ಯ ಆಯ್ತೋ ಅಷ್ಟನ್ನ ಎತ್ತಿಕೊಡ್ತಾವು, ಉಳ್ದಿರೋದು ವೇಸ್ಟ್. ಹಂಗಾಗಿ ಏನಾಗುತ್ತೆ ಅಂದ್ರೆ ಆ ಉಳ್ದಿರೋಂಥದ್ದು ಭೂಮಿಯಲ್ಲಿ ಉಳಿದು ಭೂಮಿ ಅದರಿಂದ ಹಾಳಾಗ್ತಾ ಇದೆ. ಸೊ ನಾವು ಏನಾದ್ರೂ ಇದ್ರ ಸಂಖ್ಯೆನ ಜಾಸ್ತಿ ಮಾಡಿದ್ರೆ ಈ ವೃದ್ಧಿ ಕೊಟ್ಟು ವೃದ್ಧಿ ಹಾಕ್ತೇವೆ, ಆಗೇನಾಗುತ್ತೆ? ಜೀವಾಣು ಸಂಖ್ಯೆ ಜಾಸ್ತಿ ಆಗುತ್ತೆ. ಅಷ್ಟು ಕೆಲಸನ ಮಾಡಲ್ವಾ ಅದು? ಹೆಚ್ಚು ಅಪ್ಟೇಕ್ ಮಾಡಿಕೊಡ್ತದೆ. ಆಗ ನಮಗೆ ರಿಸಲ್ಟ್ ಕೂಡ ತುಂಬಾ
ಅತ್ಯುತ್ತಮವಾಗಿ ಬರ್ತೈತಿ. ಆನ್ ಮಾಡಿ. ಸೊ ನಾವು ಯಾವ್ದ್ರಲ್ಲಿ ಮಾಡ್ತಾ ಇದೀವಿ? ಸಾವಯವ ಮತ್ತೆ ಜೈವಿಕದಲ್ಲಿ ಮಾಡ್ತೇವೆ. ಸಾವಯವದ ಅಡ್ವಾಂಟೇಜ್ ಏನಂತಂದ್ರೆ ನಮ್ಮ ಪ್ರಾಡಕ್ಟ್ ರಾಸಾಯನಿಕ ಜೊತೆಗೂ ಮಿಕ್ಸ್ ಆಗ್ತಾವು, ಜೈವಿಕ ಜೊತೆಗೂ ಮಿಕ್ಸ್ ಆಗ್ತಾವು. ಈ ಜೈವಿಕ ಪ್ರಾಡಕ್ಟ್ಗಳು ರಾಸಾಯನಿಕ ಜೊತೆಗೆ ಮಿಕ್ಸ್ ಆಗಲ್ಲ. ಸೊ ಹಂಗಾಗಿ ನಮ್ಮ ಪ್ರಾಡಕ್ಟ್ ಯಾವ್ದ್ರ ಜೊತೆಗಾದ್ರೂ ಒಳ್ಳೆ ರಿಸಲ್ಟ್ ಅನ್ನ ತಂದ್ಕೊಡ್ತಾವ. ಎಸೆನ್ಷಿಯಲ್ ಎಲಿಮೆಂಟ್ಸ್ ನಾವು ಏನಾರ ಬೆಳೆ ಬೆಳಿಬೇಕು ಅಂತಂದ್ರೆ ಕಾರ್ಬನ್ನು, ಹೈಡ್ರೋಜನ್ನು, ಆಕ್ಸಿಜನ್ನು, ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಷಿಯಮ್ಮು, ಮೆಗ್ನೀಷಿಯಮ್ಮು, ಕ್ಯಾಲ್ಸಿಯಮ್ಮು, ಸಲ್ಫರ್, ಬೋರಾನ್, ಜಿಂಕ್, ಕಾಪರ್, ಮ್ಯಾಂಗನೀಸ್, ಐರನ್, ಕ್ಲೋರೈಡ್, ಮಾಲ್ಬಿಡಿನಮ್. ಇವು ಅಷ್ಟೂ ಒಂದು ಸಸ್ಯ ಬೆಳಿಬೇಕು ಅಂತಂದ್ರೆ ಇವೆಲ್ಲವೂ ಬೇಕು. ಆದ್ರೆ ಇಲ್ಲಿ ನೋಡಿ, ಆ ಮೇಲ್ನವು ಇಷ್ಟಿದಾವಲ್ಲ, ಎಲ್ಲಿಂದ ಸಿಗ್ತಾವೋ? ಏರು, ವಾಟರ್ ಅಂಡ್ ಸಾಯಿಲ್ ಮೂರು ಕಡೆಯಿಂದನೇ ಸಿಗುತ್ತೆ. ನೀವೇನಾರ ಗೊಬ್ಬರ ಹಾಕ್ಲಿಲ್ಲ ಅಂದ್ರೆ ಎಲ್ಲಿಂದ ಸಿಗುತ್ತೆ? ಏರು ಅಥವಾ ವಾಟರ್ ಇಂದ ಕನೆಕ್ಟ್ ಮಾಡ್ಕೊಬಿಡುತ್ತೆ. ಆದ್ರೆ ಇವು ಇಷ್ಟಿದಾವಲ್ಲ, ಎಲ್ಲಿಂದ ಸಿಗುತ್ತೆ? ಒಂದು ಫರ್ಟಿಲೈಸರ್ ಹಾಕ್ಬೇಕು, ಇಲ್ಲ ಮಣ್ಣಲ್ಲಿ ಇರ್ಲೇಬೇಕು. ಮಣ್ಣಲ್ಲಿ ಇಲ್ಲ ಅಂದ್ರೆ ನೀವು ದುಡ್ಡು ಕೊಟ್ಟು ಹಾಕಿದ್ರೆ ಮಾತ್ರ ರಿಸಲ್ಟ್ ಬರ್ತೈತಿ, ಇಲ್ಲ ಅಂದ್ರೆ ಬೇರೆ ಸೋರ್ಸ್ ಅದಕ್ಕೆ ಆಲ್ಟರ್ನೇಟ್ ಇಲ್ಲ. ಇವಿಷ್ಟಕ್ಕೂ ಎಲ್ಲಿಂದ ಫಾಸ್ಫರಸ್, ಪೊಟ್ಯಾಷಿಯಂ. ನಿಮಗೆ ಯೂರಿಯಾ ಹಾಕ್ಲಿಲ್ಲ ಅಂದ್ರೆ ಏನ್ ತೊಂದರೆ ಇಲ್ಲ. ವಾತಾವರಣದಲ್ಲಿ 78% ಯೂರಿಯಾ ಏನಿದೆಯಲ್ಲ ಅದು ನೀವು ಬ್ಯಾಕ್ಟೀರಿಯಾದ ಮುಖಾಂತರ ಕನ್ವರ್ಟ್ ಆಗಿ ಗಿಡಕ್ಕೆ ಸಿಕ್ಬಿಡ್ತೈತಿ. ಆದ್ರೆ ಬೇರೆ ಏನಿದಾವಲ್ಲ ಅದು ಭೂಮಿಯಲ್ಲಿ ಇರ್ಲೇಬೇಕು. ಇರ್ಲಿಲ್ಲ ಅಂತಂದ್ರೆ ನೀವು ಪರ್ಚೇಸ್ ಮಾಡಿ ಹಾಕ್ಲೇಬೇಕಾಗತ್ತೆ. ಇದು ನಿಮಗೆ ನೆನಪಿರ್ಬೇಕು. ಯಾಕಂದ್ರೆ ಇದು ಕೂಡ ಬಿಸ್ನೆಸ್ಗೆ ಬಹಳ ಇಂಪಾರ್ಟೆಂಟ್. ಮಾಡ್ತಾ ಇರೋದು ನಾವು ಸೇಲ್ಸ್ ಅಂದ್ರೆ ಸೇಲ್ಸ್ ಬಿಸ್ನೆಸ್ ತಾನೆ ಅದು. ಸೊ ಗೊತ್ತಿರಬೇಕು. ಸೊ ಅದ್ರ ಜೊತೆಗೆ ಸಸ್ಯ ಉಸಿರಾಡುತ್ತಾ? ಸಸ್ಯದ ಆಕ್ಟಿವಿಟಿನೂ ಸ್ವಲ್ಪ ಗೊತ್ತಿರ್ಬೇಕು. ಕೆಲವರಿಗೆ ಗೊತ್ತಿರಕ್ಕಲ್ಲ. ಉಸಿರಾಡುತ್ತಾ? ಏನ್ ಉಸಿರಾಡುತ್ತೆ? ಏನ್ ತಗೊಳತ್ತೆ? ಏನ್ ಬಿಡುತ್ತೆ? ಆಕ್ಸಿಜನ್ ಅನ್ನ ಇಂಗಾಲ ಡೈಆಕ್ಸೈಡ್ ತಗೊಂಡು ಆಕ್ಸಿಜನ್ ಅನ್ನು ಬಿಡ್ತೈತಿ ಉಸಿರಾಟ ಮಾಡುವಾಗ. ಇಂಗಾಲದ ಡೈಆಕ್ಸೈಡ್ ಅನ್ನು ತಗೊಳ್ತೈತಿ, ಆಕ್ಸಿಜನ್ ಅನ್ನ ಬಿಡ್ತೈತಿ. ಸೊ ಇಲ್ಲ, ನಾವೇನ್ ತಗೊಳ್ತೇವಲ್ಲ ಅದು ಏನಂತಂದ್ರೆ ಆಕ್ಸಿಜನ್ ಅನ್ನೇ ತಗೊಳ್ತೈತಿ, ಇಂಗಾಲ ಡೈಆಕ್ಸೈಡ್ ಅನ್ನ ಬಿಡ್ತೈತಿ. ಸಸ್ಯ ಏನ್ ಮಾಡುತ್ತೆ ಉಸಿರಾಟದಲ್ಲಿ? ಕಾರ್ಬನ್ ಅನ್ನ ತಗೊಂಡು ಆಕ್ಸಿಜನ್ ಅನ್ನ ಬಿಡ್ತತ? ಇಲ್ಲ, ಆಕ್ಸಿಜನ್ ಅನ್ನ ತಗೊಂಡು ಕಾರ್ಬನ್ ಅನ್ನ ನಾವೇನ್ ಬಿಡ್ತೀವಿ? ಸಸ್ಯನು ಅದೇ ತರನೇ ಉಸಿರಾಡುತ್ತೆ. ಆದ್ರೆ ಆಹಾರ ಪ್ರಕ್ರಿಯೆಯಲ್ಲಿ ಮಾತ್ರ ಕಾರ್ಬನ್ ಅನ್ನ ತಗೊಂಡು ಆಕ್ಸಿಜನ್ ಅನ್ನ ಬಿಡ್ತೈತಿ. ಯಾವುದು? ಅದು ಆಹಾರ ರೆಡಿ ಮಾಡ್ಕೊಳ್ಳುವಾಗ ನಾರ್ಮಲ್ ಆಗಿ. ಇಲ್ಲ, ನೈಟ್ ಹೋಗಿ ಒಂದು ಮರ ತಳ ಮಕ್ಕಳ್ರಿ, ಉಸಿರು ಕಟ್ಟಿದಂಗೆ ಇರ್ತದೆ, ಆಗತ್ತೆ ಇಲ್ಲ? ಅಲ್ಲಿ ಏನಂತಾರೆ, ಆ ಮರದಲ್ಲಿ ದೇವ್ ಐತಿ ಅಂತಾರೆ. ಏನ್ ದೇವ್ ಇರಲ್ಲ. ಯಾಕಂದ್ರೆ ಅದು ಆಕ್ಸಿಜನ್ ಎಳಿತಾ ಇರ್ತೈತಿ, ನಮಿಗೂ ಆಕ್ಸಿಜನ್ ಇರ್ತೈತಿ. ಅದೇ ಡೇ ಟೈಮ್ ಅಲ್ಲಿ ಮಕ್ಕಳ್ರಿ, ಫ್ಯಾಕ್ಟ್ರಿ ಆನ್ ಆಗಿರ್ತೈತಿ. ಯಾವತ್ತು ಬಿಸಿಲು ಬೀಳುತ್ತೋ ಅದ್ರ ಮೇಲೆ ಅದು ಹಗಲ್ ಟೈಮಲ್ಲಿ ಅದಕ್ಕೆ ಎಷ್ಟು ಬೇಕು ಸ್ವಲ್ಪ ಪ್ರಮಾಣದ ಉಸಿರಾಡಕ್ ಬೇಕೋ ಅದನ್ನ ತಗೊಳ್ತಾ ಇರ್ತೈತಿ. ಆದ್ರೆ ಕಾರ್ಬನ್ ಅನ್ನ ತಗೊಂಡು ಆಕ್ಸಿಜನ್ ಬೈ ಪ್ರಾಡಕ್ಟ್ ಅದಕ್ಕೆ ವೇಸ್ಟ್ ಅದು ಯಾವುದು ಇದನ್ನ ರೆಡಿ ಮಾಡುವಾಗ ಕಾರ್ಬನ್ ಅದಕ್ಕೆ ಬಹಳ ಯೂಸ್ ಆಗುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಆಕ್ಸಿಜನ್ ಬಿಡ್ತಾ ಇರ್ತೈತಿ. ಯಾವುದು? ಅದ್ರ ಮೇಲೆ ಬಿಸಿಲು ಬೆಳಕು ಬಿದ್ದಾಗ. ಸೊ ಹಾಗಾಗಿ ಇದು ಕೂಡ ಉಸಿರಾಡುತ್ತೆ. ಸೊ ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ, ಆಹಾರ ರೆಡಿ ಮಾಡೋದು ಯಾವುದು? ಮುಂದೆ ಏನೇ ಒಂದು ಗೊಬ್ಬರ ಕೊಡ್ತೀವಿ, ಇನ್ನೊಂದು ಕೊಡ್ತೀವಿ, ಏನೇ ಕೊಟ್ರು ಎಲ್ಲಿ ಹೋಗುತ್ತೆ ಹೇಳಿ? ಎಲೆಗೆ ಹೋಗುತ್ತೆ. ಎಲೆಗೆ ಹೋಗುತ್ತೆ. ಅದು ಇಲ್ಲೇನೋ ಕೊಡ್ತೀವಿ, ನೀರಿನ ಮುಖಾಂತರ ಎಲೆಗೆ ಹೋಗುತ್ತೆ. ಎಲೆಯಲ್ಲಿ ಆಹಾರ ರೆಡಿ ಆಗುತ್ತೆ. ಅದೇನಾಗುತ್ತೆ, ರೂಟ್ಗಳಿಗೆ, ತುದಿಗೆ, ಎಲ್ಲ ಕಡೆಗೂ ಸಪ್ಲೈ ಆಗುತ್ತೆ. ಸೊ ಅಂದ್ರೆ ಒಂದು ಅಡಿಗೆ ಮನೆ ಇದ್ದಂಗೆ. ಅಡಿಗೆ ಮನೆ ಇಲ್ದಟ್ಟಿಗೆ ಊಟ ರೆಡಿ ಆಗುತ್ತಾ? ಪ್ರಪಂಚದಲ್ಲಿ ತಮ್ಮ ಆಹಾರನ ತಾವೇ ರೆಡಿ ಮಾಡ್ಕೊಳ್ಳೋದು ಅಂದ್ರೆ ಸಸ್ಯಗಳು ಬಿಟ್ರೆ ಮತ್ತೆ ಯಾರು ಇಲ್ಲ. ತಮ್ಮ ಆಹಾರನ ತಾವೇ ರೆಡಿ ಮಾಡ್ಕೊಳ್ತಾವ. ಸೊ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ತುಂಬಾ ಜನ ನೋಡಿದೇವಿ, ಎಲೆನೇ ಇರಲ್ಲ, ಹೋಗಿರ್ತಾರೆ, ನಮ್ದು ಕೊಟ್ರೆ ಹಂಗಾಗ್ಬಿಡ್ತತಿ. ಏನಾಗುತ್ತೆ ಎಲೆನೇ ಇಲ್ಲ ಅಂತಂದ್ರೆ? ಎಲೆ ಎಲ್ಲ ಸುಟ್ಟೋಗಿರ್ತತಿ, ನಮ್ದು ಕೊಡಿ, ಆ ಎಲೆ ಎಲ್ಲ ನಾಟಕಾಗ್ಬಿಡ್ತತಿ. ಇಲ್ಲ, ನೀವು ಎಲೆ ಯಾವತ್ ಚೆನ್ನಾಗಿರ್ತತೋ ಅದಕ್ಕೆ ಕೊಡ್ತಿರಲ್ಲ, ಅಲ್ಲೇ ರಿಸಲ್ಟ್ ಬರೋದು ಜಾಸ್ತಿ.
ಹಾಳಾಗಿದ್ರೆ ಹುಡುಕಿಂದ ಹೋಗ್ತಾ ಇರ್ತೀರಿ. ಅದು ಮತ್ತೆ ಹೊಸ ಚಿಗುರು ಬರಬೇಕು, ಹೊಸ ಎಲೆ ಬರಬೇಕು. ಎಲೆ ಚೆನ್ನಾಗಿತ್ತು ಅಂದ್ರೆ ಕೊಡಿ, 100% ಅದು ಆಹಾರ ರೆಡಿ ಮಾಡ್ಕೊಳ್ತೈತಿ. ನೀವು ಕೆಳಗ್ ಕೊಟ್ರು ಅಷ್ಟೇ, ಮೇಲ್ ಕೊಟ್ರು ಅಷ್ಟೇ, ಸೀದಾ ಹೊತ್ಕೊಂಡು ಹೋಗಿ ಅಲ್ಲಿ ಹೋಗಿ ಬಿಡ್ತೈತಿ. ಅಡಿಗೆ ಮನೆ ಅದು, ಅಲ್ಲಿ ಅಡಿಗೆ ರೆಡಿ ಆಗುತ್ತೆ. ಆ ಕಾರ್ಬೋಹೈಡ್ರೇಟ್ ರೂಪದಲ್ಲಿ ಏನಾಗುತ್ತೆ, ಗ್ಲೂಕೋಸ್ ಅಂತೀವಲ್ಲ, ಆ ರೂಪದಲ್ಲಿ ಗಿಡಕ್ಕೆಲ್ಲ ಸಿಗುತ್ತೆ. ಅದು ರೂಟ್ ಬೆಳವಣಿಗೆಗೆ, ಬೇರೆ ಬೇರೆ ಭಾಗಗಳೆಲ್ಲ ಬೆಳವಣಿಗೆಗೆ ಅನುಕೂಲ ಆಗುತ್ತೆ. ಹಾಗಾಗಿ ನಿಮಗೆ ಗೊತ್ತಿರಬೇಕು, ಎಲೆ ಚೆನ್ನಾಗಿದ್ರೆ ಮಾತ್ರ ಕಾನ್ಫಿಡೆನ್ಸ್ ಆಗಿ ಕೊಡಿ. ಎಲೆ ಸರಿ ಇಲ್ಲ ಅಂತಂದ್ರೆ ಮೊದಲು ಅದಕ್ಕೆ ಟ್ರೀಟ್ಮೆಂಟ್ ಕೊಡಿ, ಅಷ್ಟೇನೆ. ಟ್ರೀಟ್ಮೆಂಟ್ ಅವಶ್ಯಕತೆ ಇರ್ತೈತಿ. ನೀವು ಎಲೆನೇ ಇಲ್ದಾಗ ನಮ್ದು ಹಂಗ್ ಚಿಗುರು ಬಂದ್ಬಿಡ್ತೈತಿ, ಹಿಂಗ್ ಚಿಗುರು ಬಂದ್ಬಿಡ್ತೈತಿ ಅಂದ್ರೆ ಫುಡ್ ಹಾಕಿದ್ರೆ ಬರ್ಲೇ, ಅದು ಬದುಕಾಕ ನೋಡ್ತಾ ಇರ್ತೈತಿ. ನೀವು ಕೊಡ್ಲಿಲ್ಲ ಅಂದ್ರೆ ಚಿಗುರು ಬಂದೇ ಬರ್ತೈತೆ. ಆ ಟೈಮಲ್ಲಿ ಕೊಟ್ಟ ಬೂಸ್ಟಪ್ ಆಗುತ್ತೆ, ಅದ್ರದ್ದೇನು ತೊಂದರೆ ಇಲ್ಲ. ಸೊ ಹೆಚ್ಚಾಗಿ ನೀವು ಮೇಂಟೈನ್ ಮಾಡ್ತಾ ಇರ್ತೀರಿ. ನಿಮ್ದು ರಿಸಲ್ಟ್ ಬಂದಟ್ಟು ಏನ್ ಮಾಡ್ತಾನೆ, ಫುಲ್ ನಮ್ದೇ ಕಂಪ್ಲೀಟ್ ಆಗಿ ಮೇಂಟೈನ್ ಮಾಡಿಬಿಡು ಅಂತಾರೆ ಇಲ್ಲ. ಆ ಟೈಮಲ್ಲಿ ನೀವು ಎಲೆ ಸುರಕ್ಷತೆ ಎಲ್ಲಿ ತಗೊಳ್ಳಲ್ಲ ಅಲ್ಲಿ ಫೇಲ್ಯೂರ್ ಆಗ್ತೀರಿ. ಎಲೆ ಮೇಲೆ ಒಂದು ಚುಕ್ಕೆ ಬಿದ್ದರೂ ನೀವು ಗಮನ ಹರಿಸ್ತಾ ಇರಬೇಕು. ಇದೇನ ಮುಂದೊಂದು ಸಿಂಟಮ್ಸ್ ಅಲ್ಲಿ ಎಲೆನ ಹಾಳು ಮಾಡ್ತೈತಿ. ಎಲೆ ಹಾಳಾತು ಅಂದ್ರೆ ನಮ್ದು ಅಡಿಗೆ ಮನೆ ಹಾಳಾದಂಗೆ. ಅಡಿಗೆ ಮನೆ ಹಾಳಾತು ಅಂದ್ರೆ ಫುಡ್ ಸಿಗಲ್ಲ. ಹಂಗಾಗಿ ಎಲೆ ಮೇಲೆ ಒಂದು ಸ್ಕ್ರಾಚ್ ಬೀಳಲಿ, ಏನೇ ಬೀಳಲಿ, ಅಥವಾ ಚುಕ್ಕೆ ಬೀಳಲಿ, ಅದು ಫಂಗಸ್ ಅಥವಾ ಸನ್ಬರ್ನ್ ಆಗಿ ಅಥವಾ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಎಲೆಗೆ ಡ್ಯಾಮೇಜ್ ಆಗಕ್ಕೆ ಯಾರೂ ಬಿಡಬೇಡಿ. ಎಲೆ ಚೆನ್ನಾಗಿ ಇಟ್ಕೊಂಡ್ರೆ ನೀವು ಕೊನೆ ಟೈಮಲ್ಲಿ ಅವರಿಗೆ ಒಳ್ಳೆ ಇಳುವರಿಯನ್ನ ಕೊಡ್ತೀರಾ, ಅದು ಗ್ಯಾರಂಟಿ. ಬೇಕಾದ್ರೆ ಎಲೆ ಹಾಳು ಮಾಡ್ಕಿಂದ್ರಿ ಅಂದ್ರೆ ನೀವು ಒಳ್ಳೆ ಇಳುವರಿ ಕೊಡಲ್ಲ. ಯಾಕಂದ್ರೆ ಫುಡ್ ಸಫಿಶಿಯೆಂಟ್ ಆಗೋದಕ್ಕೆ ರೆಡಿ ಮಾಡ್ಕೊಳಕ್ ಆಗಲ್ಲ. ಎಲ್ಲಿಂದ ಪಾಸ್ ಆಗುತ್ತೆ? ಥಳ ಕೊಟ್ಟರು ಎಲ್ಲಿಗೆ ಹೋಗುತ್ತೆ, ಮೇಲೊಂದ ಕೊಟ್ಟರು ಎಲ್ಲಿಗೆ ಹೋಗುತ್ತೆ. ಎಲೆನೇ ಸರಿ ಇಲ್ಲ ಅಂದ್ರೆ ಆಹಾರ ಹೆಂಗ್ ರೆಡಿ ಆಗುತ್ತೆ? ಸೊ ಹಾಗಾಗಿ ಇದ್ರ ಮೇಲೆ ಗಮನ ಇರಲಿ. ಇದು ಬಿಸ್ನೆಸ್ಗೆ ಬಹಳ ಇಂಪಾರ್ಟೆಂಟು ನಿಮಗೆ. ಎಲೆ ಏನ್ ಗೊತ್ತಾಯ್ತು ಇದರಿಂದ? ಎಲೆ ಚೆನ್ನಾಗಿರ್ಬೇಕು. ಎಲೆ ಹಾಳಾತು ಅಂತಂದ್ರೆ ನಿಮ್ಮ ರಿಸಲ್ಟ್ ತೆಗಿಯಕ್ ಆಗಲ್ಲ. ಸೊ ಮುಂದೆ ಹೋಗ್ಬಿಡ್ತೀನಿ ನಾನು. ಸೊ ನೋಡ್ರಿ, ಹೆಚ್ಚಿನ ಪ್ರಮಾಣ ಏನ್ ಯೂಸ್ ಆಗ್ತಾ ಇದೆ? ಕಾರ್ಬನ್. ಮತ್ತೆ ನಾವು ಕೊಡೋದೇನಲ್ಲಿ ಅದರಿಂದನೂ ಉಪಯೋಗ ಬರ್ತದೆ. ನಾ ಕೊಟ್ಟದಕ್ಕೆ ಹಂಗಾತ್ ಹಿಂಗಾತ ಅಂದ್ಬಿಡೋದು, ಅದೇನಿಲ್ಲ. ನಾವು ಕೊಡ್ಲಿಲ್ಲ ಅಂದ್ರೆ ಅದು ಬೆಳೆಂಗೆ ಬೆಳಿತಾ ಇರ್ತೈತಿ. ಒಂದು ಬೂಸ್ಟ್ ಅಪ್. ಯಾಕಂದ್ರೆ ಅದನ್ನ ಕಟ್ ಮಾಡ್ಕೊಂಡು ಬೇರೆ ಕಡೆ ಕೊಟ್ಟಿರೋದ್ರಿಂದ ನಾವು ಅಷ್ಟು ವರ್ಷದಿಂದ ಅಜ್ಜ ತಾತದೊಂದನ್ನು ನ್ಯೂಟ್ರೆಂಟ್ ಕಿತ್ ಬೇರೆ ಕೊಟ್ಟೇವಲ್ಲ, ಅದ್ರ ನ್ಯೂಟ್ರೆಂಟ್ ಅದು ಬೇರೆ ಕಡೆ ದುಡ್ಡು ಕೊಟ್ಟು ತಂದು ಹಾಕ್ತಾ ಇದೀವಿ ಅಷ್ಟೇನೆ, ಮತ್ತೇನಿಲ್ಲ. ಸೊ ಹಂಗಾಗಿ ಹೆಚ್ಚಿನ ಪ್ರಮಾಣ ನೋಡಿ, ನೈಟ್ರೋಜನ್ ಇದೆಯಲ್ಲ ಬಹಳ ಇಂಪಾರ್ಟೆಂಟ್. ಒಂದು ಗ್ರೋತ್ ವೆಜಿಟೇಟಿವ್ ಬರಾಗ ಕರೆಕ್ಟ್ ಆಗಿ ಯೂಸ್ ಮಾಡ್ಬೇಕು. ಕೆಲವ್ರಿಗೆ ಭಯ, ಯಾವ್ದೋ ಯೂರಿಯಾ ಕಂಟ್ರಸ್ ಹಾಕಿದ್ರೆ ಏನಾರ ಆಗ್ಬಿಡ್ತದೆ. ಏನೂ ಆಗಕ್ಕಲ್ಲ. ನೀವು ಹೆಲ್ದಿಯಾಗಿ ಕಾಪಾಡ್ಕೊಂಡ್ರೆ ಗ್ರೋತ್ ಆಗದ. ಅಂದ್ರೆ ಕಿಂಗ್ ಆಫ್ ಫರ್ಟಿಲೈಸರ್ ಅಂತ ಯೂರಿಯಾಕ್ ಬಿಟ್ರೆ ಮತ್ತೆ ಯಾವ್ದಕ್ಕೂ ಅನ್ನಲ್ಲ. ಸೊ ಹಂಗಾಗಿ ಹೆಚ್ಚಿನ ಪ್ರಮಾಣ ಅದೇ ಬೇಕಾಗುತ್ತೆ. ಅದ್ ಬಿಟ್ರೆ ನೆಕ್ಸ್ಟ್ ಪೊಟಾಷಿಯಂ. ಆರೋಗ್ಯ ಬೇಕು ಅಂತಂದ್ರೆ ಆಮೇಲೆ ಉಳ್ದವು ನೋಡಿ. ಒಂದು ಲೈಫ್ ಸೈಕಲ್ ಅಲ್ಲಿ ಸೀಡ್ಲಿಂಗು, ವೆಜಿಟೇಟಿವ್, ಫ್ಲವರಿಂಗು ನೋಡಿ. ಸಣ್ಣ ಹಂತದ ಇದ್ದಾಗ ನೈಟ್ರೋಜನ್ ಕಡಿಮೆ. ವೆಜಿಟೇಟಿವ್ ಏನಾಯ್ತು? ಜಾಸ್ತಿ ಆಗಿಲ್ವಾ? ಇವೆಲ್ಲ ಕಡಿಮೆ ಇದೆ. ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಇದು ಕಡಿಮೆ ಆಗಿದೆ. ಯಾಕೆಂದ್ರೆ ನೀವು ಯೂರಿಯಾ ಕೊಟ್ಟ ಗ್ರೋತ್ ಬೇಡ. ಆಗ ಬೇಕಾಗಿರೋದೇನು? ಇಳುವರಿ ಗೊಬ್ಬರ. ಇಳುವರಿ ಮೇಲೆ ವರ್ಕ್ ಮಾಡುತ್ತೆ. ಮತ್ತೆ ಇದ್ಯಾಕೆ ಜಾಸ್ತಿ ಆಗೈತಿ? ಪ್ರೆಗ್ನೆಂಟ್ ಇದ್ದಾರೆ ಜಾಸ್ತಿ ತಿಂತಾರೋ? ಜಾಸ್ತಿ ತಿಂತಾರ ಕಡಿಮೆ ತಿಂತಾರ? 100% ಜಾಸ್ತಿ ತಿಂತಾರಲ್ಲ. ಹೆಚ್ಚಾಗಿ ಎಲ್ಲಿಂದ ತಿನ್ನತ್ತೆ ಗಿಡ? ಮೇಲೂ ಬೇಕು, ಕೆಳಗೂ ಬೇಕು. ಹಂಗಾಗಿ ರೂಟ್ ಕೂಡ ಬಹಳ ಆಕ್ಟಿವ್ ಆಗಿರ್ತಾವ. ಇರೋದನ್ನೆಲ್ಲ ಯಾವ್ಕೊಳಕ್ ರೆಡಿ ಇರ್ತಾವ. ಹಂಗಾಗಿ ಇಳುವರಿ ಬೇಕು ಅಂದ್ರೆ ಎಲ್ಲಿಂದ ತಗೊಳ್ಳೋ ರೂಟ್ಗಳು ಚೆನ್ನಾಗಿರ್ಬೇಕು. ಸೊ ಹಂಗಾಗಿ ಇವೆರಡನ್ನು ಕೂಡ ಹೆಚ್ಚು ಕೊಡ್ತಾ ಇದಾರೆ. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಹೆಚ್ಚು ಇಳುವರಿ ಗೊಬ್ಬರ ಪೊಟಾಸ್ ಸಿಕ್ಕಾಪಟ್ಟೆ ಹಾಕಿಬಿಟ್ರೆ ರಿಸಲ್ಟ್ ಸಿಕ್ಕಾಪಟ್ಟೆ ಬರ್ತೈತಿ. ಇಲ್ಲ, ಯೂರಿಯಾ ಜಾಸ್ತಿ ಹಾಕಿಬಿಟ್ರೆ ಗ್ರೋತ್ ಡಬಲ್ ಆಗ್ಬಿಡ್ತೈತಿ. ಹಂಗಾಗಲ್ಲ, ಸುಟ್ಟೆ ಹೋಗ್ಬಿಡ್ತೈತಿ. ಸೊ ಅದನ್ನ ಮಿತಿ ಮೀರಿ ಕೂಡ ನೀವು ಫರ್ಟಿಲೈಸರ್ ಅನ್ನ ಯೂಸ್ ಮಾಡಕ್ ಆಗಲ್ಲ. ಸೊ ಅದಾದ ನಂತರ ಏನು ಅಂದ್ರೆ pH ಎಲ್ಲ ಚೆನ್ನಾಗಿರ್ತೈತಿ, ಕರೆಕ್ಟ್ ಆಗಿ ಕೊಡ್ತಾ ಇರ್ತೀರಿ. ನಿಮ್ಮ ಭೂಮಿಯಲ್ಲಿ pH ಇರಲ್ಲ. ಸೊ ಒಂದ್ ನೇಸರ್ ಮ್ಯಾಜಿಕ್ ಕೊಡ್ತೀರಿ ನೋಡ್ರಿ. ಒಂದ್ ಹತ್ರ ಟಾಪ್ ಕಿತ್ಕೊಂಡು ಬಂದಿದೆ, ಒಂದ್ ಹತ್ರ 80% ರಿಸಲ್ಟ್ ಬಂದಿರ್ತೈತಿ, ಇನ್ನೊಂದ್ ಕಡೆಗೆ 70% 60% ಇಳಿತೈತಿ, ಒಂದೊಂದ್ ಕಡೆ 50% ಇಳಿತೈತಿ. ಕೆಲವು ಕಡೆ ರಿಸಲ್ಟೇ ಬಂದಿಲ್ಲ, ಬರಲ್ಲ, ಅದು ಕಡಿಮೆ ಆಗುತ್ತೆ. ಅಂದ್ರೆ ಅದ್ರ ಕ್ವಾಲಿಟಿ ಇದೆ, ಆದ್ರೆ ಈ pH ಮೇಲೆ ಡಿಪೆಂಡ್ ಆಗ್ತಾ ಇರ್ತೈತಿ. ನಿಮ್ಗೆ pH ಚೆನ್ನಾಗಿರ್ಬೇಕು. ನೋಡಿ, ಇಲ್ಲಿ 7 ಇತ್ತು ಅಂತಂದ್ರೆ ವೇಸ್ಟೇಜ್ ಏನಾಗಿದೆ? 0. 4.5 ಇದ್ರೆ ವೇಸ್ಟೇಜ್ ಎಷ್ಟಿದೆ? ಮತ್ತೆ ರಿಸಲ್ಟ್ ಎಲ್ಲಿ ಬರ್ತೈತಿ? ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಗೊತ್ತಿರ್ಬೇಕು ನಿಮಗೆ. ಹೆದರ್ತೀರಿ ಎಲ್ಲರೂ. ಇಲ್ಲಿ ಕ್ವಾಲಿಟಿ ಪ್ರಾಡಕ್ಟ್ ಎಲ್ಲ ಕಡೆಗೆ. ಇಲ್ಲಿ ನಮ್ಮ MD-ನೇ MSc ಅಗ್ರಿ ಅದಾರ, ತಲೆ ಯಾಕೆ ಕೆಡ್ಸ್ಗಿತ್ತೀರಿ? ನೋಡ್ದಟ್ಟಿ ತಗೊಬಂದದಾರ ಹೇಳಿ. ಅದು ಕ್ವಾಲಿಟಿ ಐತಿ 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 ಐತಿ.
ಅಂದ್ರೆ ಪ್ರಾಬ್ಲಮ್ ಏನೋ ಬೇರೆ ಐತಿ ಅಂತ ನಾವು ಹುಡುಕ ಪ್ರಯತ್ನ ಮಾಡ್ಬೇಕಾಗತ್ತೆ. ಸೊ ಹಂಗಾಗಿ ಹುಡುಕ್ರಿ 100% ಸಿಕ್ಕೇ ಸಿಕ್ತದೆ ಯಾವ್ದಾರ ಒಂದು. ಹಂಗಾಗಿ ಎಲ್ಲರ ಫೇಲ್ಯೂರ್ ಆದಲ್ಲಿ ಫಸ್ಟ್ ನೀವು ಅಟೆಂಡ್ ಮಾಡ್ಬೇಕಾಗಿರೋದು ಎಲ್ಲಿ ಫೇಲ್ಯೂರ್ ಆಗಿತ್ತೋ ಅಲ್ಲಿ ಹೋಗಿ ನಿಂತ್ಕೊಳ್ಳಿ. ಅವ್ರು ಏನು ಅನ್ನಲ್ಲ ನಿಮಗೆ, ಯಾಕೆ ಏನು ಆಯ್ತು ಮೊನ್ನೆ ಚೆಕ್ ಮಾಡಿಸ್ಬಿಡೋಣ ಬಿಡ್ರಿ ಅಂತಂದು. ಲಾಸ್ಟ್ ಟೈಮಲ್ಲಿ ಒಂದು ಬಂದಿತ್ತು ಯಾವ್ದೋ ಮಲ್ಲಿಕಾರ್ಜುನ ಅವ್ರದ್ದು, ಅವ್ರು ಯಾರೋ ಒಬ್ಬ ಮಧ್ಯೆ ಇರೋ ವ್ಯಕ್ತಿಗಳು ವಾಪಸ್ ತಗೊಂಡು ಹೋಗಿ ಅಂತದ್ದು. ನಾವು ಫ್ರೀಯಾಗೆ ಕೊಡ್ತೀವಿ, ಅದನ್ನ ಬೇರೆ ರೈತ ಪಕ್ಕದಾಗ ಕೊಡ್ರಿ. ಯಾಕಂದ್ರೆ ಇಲ್ಲ ಆ ರೈತನ ಕನೆಕ್ಟ್ ಕೊಡೋ ಮಟ್ಟ ಬಿಡ್ಲಿಲ್ಲ ನಂಬರ್, ಇವರೇ ಕೊಟ್ಟಿದ್ರು. ಆ ವ್ಯಕ್ತಿ ಏನೇನೋ ಹೇಳ್ತಾ ಇದ್ದ, ಯಾರೋ ಅವರು ನಮಗೇನ ಅಸೋಸಿಯೇಟ್, ಯಾಕಂದ್ರೆ ಅವನು ಸ್ವಲ್ಪ ಕೆಮಿಕಲ್ ಅಂಗಡಿ ಇಟ್ಕೊಂಡಿದ್ದ, ಎಲ್ಲ ಇವರೇ ಎಲ್ಲ ಅಕ್ವೈರ್ ಮಾಡ್ಕಿ ಬಿಡ್ತಾರ ಅಂತ ಅವನಿಗೆ ಗೊತ್ತಾಯ್ತು. ಸೊ ಹಾಗಾಗಿ ಹೇಳಿದ್ರು ಇಲ್ಲ ಆ ವ್ಯಕ್ತಿನ ಕೊಡ್ಬೇಕು, ಮಾತಾಡ್ಬೇಕು. ಇಲ್ಲ ಅವ್ರು ಹಂಗೆ ಆಗೈತಿ ಹಿಂಗೆ ಆಗೈತಿ ಏನಾದ್ರೂ ಆಗ್ಲಿ ನಾವು ಮಾತಾಡ್ತೀವಿ. ಆ ವ್ಯಕ್ತಿ ಒಂದೇ ಸಲ ಹೇಳಿದ, ಸರ್ ಮೊದ್ಲೇ ಹೇಳಿದ್ದೆ ನಮ್ಮ ಭೂಮಿ ಸೌಳಿತ್ತು, ಸೊ ಹಂಗಾಗಿ ಅದಕ್ಕೆ ಏನಿಲ್ರಿ ಒಂದ್ ಸ್ವಲ್ಪ ಮೀಡಿಯಂ ಬಂದೈತಿ ಅಂತಂದು. ಅವರು ವಾಪಸ್ ಕೊಡೋದು ತಗೊಂಡು ಹೋಗ್ರಿ, ನಿಮ್ ಪ್ರಾಡಕ್ಟ್ ಇಲ್ಲಿ ರಿಸಲ್ಟೇ ವರ್ಕ್ ಆಗಿಲ್ಲ ಅಂತ ಹೇಳ್ತದ. ನಾವು ತಗೊಂಡೇ ಬರ್ಲಿಲ್ಲ, ನಾವು ಅಲ್ಲೇ ಬರ್ತೀವಿ, ಅಲ್ಲಿ ಸಾಲ್ವ್ ಮಾಡ್ತೀವಿ. ನಿಮ್ಮ ಊರಲ್ಲಿ ಪ್ರಾಬ್ಲಮ್ ಇದೆ, ಅದಕ್ಕೆ ಪರಿಹಾರ ಹುಡುಕ್ತೇವೆ. ನಾವೇನು ಹಿಂದಂತೂ ಹೋಗಾರಲ್ಲ, ಅದಕ್ಕೆ ಪರಿಹಾರ ಹುಡುಕ್ತೀವಿ ಅಂತ ಕೂತೀವಿ. ಆಮೇಲೆ ಸುಮ್ಮನೆ ಆಗ್ಬಿಟ್ಟು ಆಮೇಲೆ ಕಾಲ್ ಮಾಡಿದ್ರು ಇದ್ ಮಾಡಿದ್ರು ಇಲ್ಲೇ ಇಲ್ಲ. ಮೊದಲು ಒಂದ್ ಸ್ವಲ್ಪ ಹೆದರ್ಸ್ತಾರೆ. ನಿಮ್ಮ ಹತ್ರ ಪಕ್ಕಾ ನಾಲೆಡ್ಜ್ ಇತ್ತು ಅಂತಂದ್ರೆ ನಿಮ್ಮನ್ನ ದಾರಿ ತಪ್ಸಕ್ ಸಾಧ್ಯನೇ ಇಲ್ಲ. ಗೊತ್ತಿರ್ಬೇಕು, ನೀವು ಒಂದು ಮರದ ಬುಡದಲ್ಲಿರೋ ಮಣ್ಣನ್ನ ತಗೊಂಡೋಗಿ ಇಟ್ರು ಮಿನಿಮಮ್ ರಿಸಲ್ಟ್ ಬರ್ತದೆ. ಬರುತ್ತಾ ಇಲ್ಲ? ಬರುತ್ತೆ ಇಲ್ಲ ಹೇಳ್ರಿ. ಮತ್ತೆ ಇಂಥ ಪ್ರಾಡಕ್ಟ್ ಕೊಟ್ಟ ರಿಸಲ್ಟ್ ಬರಲ್ಲ ಅಂದ್ರೆ ಏನೋ ಸಮಸ್ಯೆ ಐತಿ ತಾನೆ. ಆ ಸಮಸ್ಯೆ ಪರಿಹಾರ ಬೇಕೋ ಬೇಡವಾ? ಇಲ್ಲಾಂದ್ರೆ ನಿಮ್ಮ ಹತ್ರ ಹೆಂಗ್ ಬರ್ತೈತಿ ಧೈರ್ಯ? ಹೆದರ್ಬೇಡ್ರಿ. ಆ ಮಂತ್ರ ಹೇಳಿದನಲ್ಲ ಕುತ್ಕೊಂಡು ದಿನ ಹೇಳಿ. ಯಾವ್ದಾರ ಒಂದು ಕೆಲ್ಸಕ್ಕೆ ಹೋಗ್ಬೇಕಾರೆ ಕುತ್ಕೊಂಡು ಮಂತ್ರ ಹೇಳಿ ನುಗ್ರಿ, ಮಂತ್ರ ಹೇಳಿ ನುಗ್ರಿ. ಏನ್ ಇಲ್ಲದ್ರು ಚಿಂತಿಲ್ಲ. ಆಚೆ ಕಡೆ ಜಮೀನ್ ಇತ್ತು ಅಂದ್ರೆ ಈಜ್ಕಿಂದಾದ್ರೂ ಹೋಗಿರಿ ತಲೆ ಕೆಟ್ಟು. ಆ ಕಾನ್ಫಿಡೆನ್ಸ್ ಬಂದೇ ಬರ್ತೈತಿ. ಯಾರ ಕೈಗೂ ಆಗಲ್ಲ ಅಂತಲ್ಲ, ಎಲ್ಲರ ಕೈಗೂ ಆಕತಿ. ಎಲ್ಲರಿಗೂ ಗೊತ್ತೈತಿ, ನಿನಗೂ ಗೊತ್ತೈತಿ, ನನಗೂ ಗೊತ್ತೈತಿ, ಎಲ್ಲರಿಗೂ ಗೊತ್ತೈತಿ. ಆದ್ರೆ ಆ ಕೆಲ್ಸನ ಮಾಡದೇ ಇಲ್ಲ. ರಿಸ್ಕ್ ಅಂದ್ರೆ ಯಾವ್ದು ಹೇಳ್ರಿ? ರಿಸ್ಕ್ ತಗದೇ ಇರೋದೇ ರಿಸ್ಕ್ ಐತೆ. ಏಪ ಅಲ್ಲಿ ರಿಸ್ಕ್ ಐತಿ ಅಂತಾರ, ಹೇಳ್ಕಿತ್ತಿರೋದು ಅಷ್ಟೇ. ರಿಸ್ಕ್ ತಗೊಂಡ್ರೆ ತಾನೇ ರಿಸ್ಕ್ ಗೊತ್ತಾಗೋದು. ನಾವು ರಿಸ್ಕ್ ತಗೊಳಕ ರೆಡಿ ಇಲ್ಲ. ಸೊ ಹಂಗಾಗಿ ರಿಸ್ಕ್ ತಗೊಳ್ರಿ, ಏನಾಗತ್ತ ಗೊತ್ತಿಲ್ಲ. ಈ ಬಲ್ಬ್ ಕಂಡಿಡಲ್ಲ ಯಾರು? ಎಷ್ಟು ಸಲ ಫೇಲ್ಯೂರ್ ಅದ ಅವನು? 10,000 ಸಲ ಫೇಲ್ಯೂರ್ ಆದ ಜಗತ್ತಿನಲ್ಲಿ. ಯಾರಿಗಾದ್ರ ಆ ಪೇಷನ್ಸ್ ಐತಾ? ಎಷ್ಟು ಸಲ ನಾವು ಫೇಲ್ಯೂರ್ ಆಗಿದ್ದೇವೆ ಹೇಳ್ರಿ? ಎಷ್ಟು ಸಲ ಟ್ರೈ ಮಾಡಕ್ ರೆಡಿ ಇದೀವಿ? 10,000 ಸಲ. ಹಂಗಾಗಿ ಇವತ್ತು ನಿಮಗೆ ಬಲ್ಬ್ ಸಿಕ್ಕತಿ. ಫೇಲ್ಯೂರ್ ಆದ್ರೆ ಬಿಡ್ಲಿ. ಏನೋ ಗೊತ್ತಿತ್ತು ಇದ್ರಲ್ಲಿ ಏನೋ ಐತಿ ಅಂತಂದು ಬಿಡ್ಲಿಲ್ಲ. ಯಾರು ನಂಬ್ತಾ ಇರ್ಲಿಲ್ಲ, ಅಕ್ಕಪಕ್ಕದಾರ ನಂಬ್ತಾ ಇರ್ಲಿಲ್ಲ, ಅವ್ರ ಮನೆಯವರೇ ನಂಬ್ತಾ ಇರ್ಲಿಲ್ಲ. ಅವನೇ ಒಂದ್ಸಲ ಏನೋ ಬಿಟ್ಟು ಮುಟ್ಟಿ ಹೊಡ್ಸ್ಕೊಂಡಿರ್ತಾನ. ಲಾಟ್ ಯಾರೋ ನಮ್ದಕ್ಕೆ ಏನ್ ಮಾಡ್ತಾನೆ, ಸಣ್ಣ ಮಗ ಇರ್ತಾನ, ಅವನ್ನೇ ಕರ್ಕೊಂಡ್ ಮುಟ್ಟಿಸ್ತಾನ. ಪ್ರೂವ್ ಮಾಡ್ಲೇಬೇಕಲ್ಲ. ಹೊಡೆದ್ ಬಿದ್ದೋಗ್ಬಿಟ್ಟು ಅವನು. ಆಮೇಲೆ ನಂಬಿದ್ರು ಒಬ್ಬೊಬ್ರೆ. ನಿಜವಾಗ್ಲೂ ಇವ್ನು ಹೊಡೆದ್ ಬಿದ್ದೈತಿ. FC ಹೇಳ್ತಾ ಇಲ್ಲ, ಶಾಕ್ ಕೊಡೋದು ಅಂದ್ರೆ ಗುಡಿಗಿನಿಂದ ಮಿಂಚಿನ ಏನೇನೋ ಮಾಡ್ತಾ ಇದ್ದ, ನಂಗೆ ಗೊತ್ತಿಲ್ಲ, ಬಟ್ ಎಲ್ಲ ಕೇಳಿದ್ದೆ ನಾನು. ಸೊ ಹಾಗಾಗಿ ಫೇಲ್ಯೂರ್ನ ತಲೆ ಕೆಡಿಸ್ಕೊಬೇಡ್ರಿ. ಫೇಲ್ಯೂರು ನಿಜವಾಗ್ಲೂ ಈ ಕೃಷಿ ಅಥವಾ ಇದರಲ್ಲಿ ನಿಮ್ಮನ್ನ ಎಕ್ಸ್ಪರ್ಟ್ ಮಾಡ್ತದೆ. ಅದರಿಂದ ಏನೋ ಒಂದು ಕಲಿತೀರಿ. ಆ ಫೇಲ್ಯೂರ್ನ ಹಿಂದ್ ಸರಿದ್ರಿ ಅಂದ್ರೆ ನಿಮ್ ಭಯ ಹಿಂದ್ ಬಂತು. ಇನ್ನೊಂದ್ಸಲ ಇದ್ರಲ್ಲಿ ತಗೊಂಡಿದ್ದೀವಿ ನಾವು, ಭಯ, ಡೌಟು, ಅಯ್ಯಪ್ಪ ಇನ್ ಮಾಡ್ತಿರ್ತಾರೆ. ಯಾರ ಪಕ್ಕದ ಮನೆಯವ್ರು, ನಮ್ಮ ಮನೆಯವ್ರು ಅವ್ರಿಗೆ ಯಾಕಪ್ಪ ಭಾಳ ಪರಿಚಯ ಅದನಪ್ಪ, ಫೇಸ್ ವ್ಯಾಲ್ಯೂ ಹೋಗ್ಬಿಡ್ತೈತಿ, ಏನಾರು ರಿಸಲ್ಟ್ ಬರ್ಲದ್ರೆ ಹಿಂಗೆ ಹೇಳೋದ. ನೀವು ಅಂಥವು ಕೊಡ್ತಾನೆ ಇಲ್ಲಲ್ಲ, ಚೆನ್ನಾಗಿರೋ ಕೊಡ್ತಾ ಇದ್ದೀರಿ. ಸೊ ಮುಂದೆ ಹೋಗೋಣ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ pH ವ್ಯಾಲ್ಯೂ ಕೂಡ ಇಂಪಾರ್ಟೆಂಟು. ಸಮಯ ತುಂಬಾ ಕಡಿಮೆ ಇರೋದ್ರಿಂದ ನಾನೇನು ಮುಂದೆ ಹೋಗ್ಬಿಡ್ತೀನಿ ಹಂಗೆ. ನೋಡ್ರಿ, pH ಚೆನ್ನಾಗಿದ್ರೆ ಗ್ರೋತ್ ಚೆನ್ನಾಗಿರ್ತೈತಿ, pH ಹೆಚ್ಚಿದ್ರು ಗ್ರೋತ್ ಕಡಿಮೆ ಇರ್ತೈತಿ, pH ಕಡಿಮೆ ಇದ್ರು ನಿಮಗೆ ಗ್ರೋತ್ ಕಡಿಮೆ ಇರ್ತೈತಿ. ಇದಕ್ಕೆ ಎಲ್ಲದಕ್ಕೂ ಸೇಮ್ ಫರ್ಟಿಲೈಸರ್ ಹಾಕಿರ್ತೀರಿ. ಆದ್ರೆ pH ಚೆನ್ನಾಗಿರೋ ಕಾರಣಕ್ಕೆ ರಿಸಲ್ಟ್ ಚೆನ್ನಾಗಿದೆ. pH ಹೆಚ್ಚಿಗೆ ಇದ್ರು ಕಡಿಮೆ ಇದ್ರು ಕಡಿಮೆ ಇರ್ತದೆ.